ಸವಕುಮಾರರ ಪಾದಾರವಿಂದಗಳಲ್ಲಿ ಅಣಿಮಣಿದು ಶ್ರೀಗಿರಿಯ ಮಲ್ಲಿನಾಥನ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಮಹಾನ ತಪಸ್ವಿಗಳು ತಪನಿಧಿಗಳಾಗಿರುವಂಥವರು ಪರಮ ಪೂಜ್ಯರಾದ ಗಾಲ್ವ ಮಹರ್ಷಿಗಳ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಉಭಯ ಗುರುಗಳಾಗಿರುವಂಥವರು ಪರಮ ಪೂಜ್ಯರಾದ ಪಂಚಾಕ್ಷರಿ ಗುರುಪುಟ್ಟರಾಜರ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಸಾಗಿ ಬಂದಿರುವ ಸಾಧುಕುಲ ಚಕ್ರವರ್ತಿ ಸುಜ್ಞಾನ ಮೂರ್ತಿ ಜ್ಞಾನ ಸೌರಭ ಪರಮ ಪೂಜ್ಯರಾದ ಸದ್ಗುರು ಸಿದ್ಧಾರೂಢರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಜೊತೆಗೆ ಸಂಗೀತ ಸೇವೆ ನಡೆಸಿಕೊಡ್ತಕ್ಕಂಥವರು ಶಾಂತಾನಂದ ಗವಾಯಿಗಳವರಲ್ಲಿ, ಗಜಾನನ ಹೋಗಾರವರಲ್ಲಿ ಶರಣೆಂದು ಈ ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಯುವಕ ಮಿತ್ರರೇ, ಮುದ್ದು ಮಕ್ಕಳೇ, ಮಹಾದಾಸೋಹಿಗಳೇ, ಮಹಾದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ನಿನ್ನೆ ದಿವಸ ನಾವೆಲ್ಲ ನೋಡಿಕೊಂಡು ಬರ್ತಾ ಇದ್ದೇವೆ, ಪುರಾಣದಲ್ಲಿ ಏನು ನಡೀತು ಅನ್ನುವುದನ್ನು ಇದ್ದೇವೆ. ಸದ್ಗುರು ಸಿದ್ಧಾರೂಢರ ಪುರಾಣದಲ್ಲಿ ವಿಜಾಪುರದಲ್ಲಿ ತುಳಜಪ್ಪನವರ ಮನೆಯೊಳಗ ಭಕ್ತಿಯಿಂದ ಕರೆದುಕೊಂಡು ಹೋದ್ರು. ಅವರು ತುಳಜಪ್ಪನ ಕರೆದರು, ಬರಲಿಲ್ಲ. ಹುಡುಗರು ಹೇಳುತ್ತಾನೆ, ನಿಮಗೆ ಪೇಪರ್ಮೆಂಟ್ ಕೊಡಿಸ್ತೀನಿ, ಸಿದ್ಧಾರೂಢರನ್ನ ಕರ್ಕೊಂಡು ಬರಪ್ಪ ನಮ್ಮ ಮನೆಗೆ ಅಂತ ಕರ್ಕೊಂಡು ಬಂದು ಏನಂತ ತಿಳ್ಕೊಂಡ್ರೆ, ತುಳಜಪ್ಪನವರು ಮನೆ ಒಳಗ ಹೊರಗಡೆ ಕ್ಷೌರ ಮಾಡಿಸ್ತಾರೆ, ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾರೆ. ಮಾಡಿಸಿ 7, 8, 15 ದಿನಗಳ ಪರ್ಯಂತರ ಶಾಸ್ತ್ರವನ್ನು ಕೇಳುತ್ತಾರೆ. ಶಾಸ್ತ್ರವನ್ನು ಕೇಳಿದ ಬಳಿಕ ಅಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಬಂದು ಅವ್ರ ಶಾಸ್ತ್ರದೊಳಗೆ ಪಾಲ್ಗೊಳ್ತಿದ್ದು. ದಿನ ಬಂದು ಕೇಳೋರು ಶಾಸ್ತ್ರವನ್ನು. ಅಲ್ಲೊಂದಿಷ್ಟು ಜಗಳ ಬಂತು. ಏನು? ವರ್ಣಾಶ್ರಮದ ಜಗಳ ಬಂತು. ನಾವು ಹೆಚ್ಚು ನಾನು ಹೆಚ್ಚು ಅನ್ನುವಂಥದ್ದು. ಹಿಂಗೆ ಬಂದಾಗ ಆ ವರ್ಣಾಶ್ರಮ ಅತೀತನಾಗಿರ್ತಕ್ಕಂಥ ಬ್ರಹ್ಮನನ್ನು ತಿಳಿಸಿಕೊಟ್ರಂತ. ವರ್ಣಕ್ಕೆ ಅತೀತ, ಜಾತಿಗೆ ಅತೀತನಾಗಿರುವಂಥವನು ಯಾರು? ಪರಮಾತ್ಮದಾನ. ಪರಮಾತ್ಮ ಯಾವ ಜಾತಿ ಅವದನ್ರಿ ಹೇಳ್ರಿ? ಯಾವ ಜಾತಿ ಅವನ್ರಿ? ಅವು ಯಾವ ಜಾತಿನೇ ಇಲ್ಲ ಅವನಿಗೆ. ಅವು ಯಾವ ಜಾತಿ ಇಲ್ಲ. ನಾವೆಲ್ಲ ಮಾಡ್ಕೊಂಡು ಪರಮಾತ್ಮ ನಮ್ಮವ ಅಂತ ತಿಳ್ಕೊಂಡು ಹಿಂಗೆ ಅನ್ಕೊಳಕೋತಿ. ಪರಮಾತ್ಮ ಯಾವ ಜಾತಿನೇ ಇಲ್ಲ ಅವನಿಗೆ, ಯಾವ ಜಾತಿನೇ ಇಲ್ಲ. ಸೂರ್ಯನಿಗೆ ಯಾವ ಜಾತಿ ಐತೆ ಹೇಳ್ರಿ? ಸೂರ್ಯ ಬೆಳಗ್ತಾನಲ್ಲ, ಅವನು ಎಲ್ಲದರ ಮೇಲೆ ಬೆಳಗ್ತಿರ್ತಾನೆ. ಅವನಿಗೆ ಯಾವ ಜಾತಿ? ಅದಕ್ಕೆ ಜ್ಯೋತಿ ತಾಹೀನವೇ ಅಂತ ತಿಳ್ಕೊಂಡಂದ್ರು. ಜ್ಯೋತಿ ತಾಹೀನವೇ, ಎಲ್ಲರ ಮನೆ ಒಳಗೆ ಬೆಳತಕ್ಕಂಥ ಜ್ಯೋತಿ ಹೀನ ಆಗ್ತೈತೆ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡುತ್ತಾರೆ. ಅಲ್ಲಿ ವರ್ಣಾತೀತನಾಗಿರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ಹೇಳಿ ಮುಂದೆ ಅವರು ಹೇಳುತ್ತಾರೆ, ನಾನು ಹೋಗಬೇಕು ಅಂತ ತಿಳ್ಕೊಂಡಂದಾಗ ತುಳಜಪ್ಪನವರು ಬಿಡಕ್ಕೆ ಮನಸ್ಸಿಲ್ಲ, ಆದರೆ ಸಿದ್ದಪ್ಪನವರು ಒಂದೇ ಕಡೆ ಇರೋಕ್ಕೆ ಮನಸ್ಸಿಲ್ಲ. ಈ ಲೋಕವನ್ನು ಸಂಚಾರ ಮಾಡಬೇಕನ್ನೋದು ಅವ್ರದ್ದು. ಯಪ್ಪ ಎಲ್ಲಿ ಬೇಕಲ್ಲಿ ಯಾಕೆ ಹೋಗ್ತಿದ್ದಿ? ಬೇಡ ಅಂತ ತಿಳ್ಕೊಂಡು ಎಂದರೂ ಕೇಳಲಿಲ್ಲ, ಹೋಗೇ ಬಿಡುತ್ತಾನೆ. ಹೋಗ್ತಾನೆ. ಹೋದ ಬಳಿಕ ಅಂತ ತಿಳ್ಕೊಂಡಂದ್ರೆ ಅಲ್ಲಿ ಒಂದಿಷ್ಟು ಜನ ರಾತ್ರಿ ಸಮಯದಾಗ ಹಿಂಗೆ ಹೋದಾಗ ಗಸ್ತಿ ಕಾಯಿರೋರು ಏನು ಮಾಡ್ತಾರೆ, ಒಂದಿಷ್ಟು ತಳವಾರರು ಏನು ಮಾಡ್ತಾರೆ, ಯಾರು ನೀನಂತ ಕೇಳಿದಾಗ ಸಿದ್ದಪ್ಪ ಮಾತಾಡಂಗಿಲ್ಲ. ಸಿದ್ದಪ್ಪ ಮಾತನಾಡಿದ ಸಮಯದೊಳಗೆ ಏನಂತ ತಿಳ್ಕೊಂಡ್ರೆ ಬಡಿದ್ರಂತೆ. ಬಡಿದು ಮತ್ತು ಕೊತ್ತವಾಲರು ಬರ್ತಾರೆ, ಬಡಿತಾರೆ. ಆವಾಗ ತುಳಜಪ್ಪ ಗೊತ್ತಾಗತ್ತೆ, ಏನಪ್ಪ ನೀನು ಇಂಥವನದಿ ಅಂತ ತಿಳ್ಕೊಂಡು ಬಡಿಸ್ಕೊಂಡು ಬರ್ತಾರೆ. ಮುಂದೆ ಅಲ್ಲಿಂದ ಅವರು ವಿಜಾಪುರದಿಂದ ಮೊಹರಂ ಹಬ್ಬದಾಗ ಕೂಡ್ತಾರೆ. ಅಲ್ಲಿಂದ ಅವರು ವಿಜಾಪುರದಾಗ ಲೀಲೆಗಳನ್ನು ಮಾಡಿಕೊಂಡು ಮುಂದೆ ಹಿಂಗೆ ಬರ್ತಾರೆ. ಎಲ್ಲಿಗೆ? ಸಿದ್ದಾಪುರ ಅಂತ ತಿಳ್ಕೊಂಡು ಒಂದು ಊರು. ಆ ಸಿದ್ದಾಪುರದ ಹತ್ರ ಬಂದಿರುವ ಸಮಯದೊಳಗೆ ಅಲ್ಲೇನಂತ ತಿಳ್ಕೊಂಡ್ರೆ, ಒಬ್ಬ ಜಂಗಮ ಸಿದ್ದಾಪುರದಾಗ ಕಾಲು ಮ್ಯಾಲ ಮಾಡಿ ತಲೆ ಕೆಳಗೆ ಮಾಡಿ ನಿಂತ್ಕೊಂಡಿದ್ದೆವು. ಕಾಲು ಮ್ಯಾಲ ಮಾಡ್ಯಾನ, ತಲೆ ಕೆಳಗೆ ಮಾಡಿ ಹಿಂಗೆ ಒಂದು ವ್ಯಾಯಾಮ ಅಂತ ತಿಳ್ಕೊಂಡಂತ. ಅದಕ್ಕೆ ಹಠಮಾರ್ಗ ಅಂತ ಕರೀತಾರೆ. ಅದಕ್ಕೆ ಹಠಮಾರ್ಗವನ್ನು ಮಾಡಕತ್ತಿದ್ದು ಯಾಕಂತ ತಿಳ್ಕೊಂಡ್ರೆ, ಆ ಸಿದ್ದಾಪುರದಾಗ 1001 ಮಂದಿ ಜಂಗಮಾಮೂರ್ತಿಗಳಿಗೆ ನೀವು ಉಣಿಸ್ಬೇಕು, ಅಲ್ಲಿ ತನಕ ನಾನು
ಹಠಮಾರ್ಗವನ್ನು ಬಿಡುವುದಿಲ್ಲ ಅಂತ ತಿಳ್ಕೊಂಡು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಂತ್ಕೊಂಡಿದ್ದೆವ ಅವಾಗ ಸಿದ್ಧಾರೂಢರು ಏನಂತ ತಿಳ್ಕೊಂಡ್ರೆ ಅಲ್ಲಿಗೆ ಹೋದ್ರಂತ. ಹೋಗಿ ನೋಡ್ತಾರ, ಯಾಕಪ್ಪ ಹಿಂಗ್ಯಾಕೆ ನಿಂತ್ಕೊಂಡಿದ್ಯಾ ಅಂತ ತಿಳ್ಕೊಂಡ್ರು. ಇಡೀ ಊರು ಮಂದೆ ಹಠ ಮಾರ್ಗವನ್ನು ಮಾಡುವಂಥ ಜಂಗಮನ ಏನಂತ ತಿಳ್ಕೊಂಡ್ರೆ ಹೊಳಿ ದಂಟಿಗೆ ನಿಂತ್ಕೊಂಡನಲ್ಲ, ಅಲ್ಲಿ ನಿಂತ್ಕೊಂಡು ಬಳಿಕ ಅವ್ರಂತಾರ, ಯಪ್ಪ ಇವ್ರು ಹಠ ಮಾರ್ಗ ಮಾಡಕತ್ತಾರ, ನೀರಿಲ್ಲ, ಊಟಿಲ್ಲ, ಇವ್ರೇನು ತಿಳ್ಕೊಂಡು 1000 ಮಂದಿ ಜಂಗಮಾ ಮೂರ್ತಿಗಳಿಗೆ ಹಿಂಗೆ ಉಣಿಸೋತನ ನಾನು ಹಿಂಗ ನಿಂದಿರ್ತೀನಿ ಅಂತ ತಿಳ್ಕೊಂಡಂದನಪ್ಪ. ಅದಕ್ಕೆ ಇವರು ಊಟ ಬಿಟ್ಟಾರ, ಅದಕ್ಕೆ ಇವ್ರು ಬಿಟ್ಟಿದ್ದು ನೋಡಿ ನಾವು ಬಿಟ್ಟಿವಿ ಅಂದ್ರಂತ. ಅವ್ರು ಹಠ ಮಾರ್ಗ ಮಾಡೋಕತ್ತಿದ್ರಲ್ಲ, ಹಿಂಗೆ ತಲೆ ಕೆಳಗೆ ಮಾಡಿ ಮ್ಯಾಲ ಕಾಲು ಹಿಂಗೆ ಮಾಡಿ ನಿಂತ್ಕೊಂಡಿದ್ರಲ್ಲ, ಊರಾಗ ಮಂದಿ ಅಂದ್ರಂತ, ನಮಗೇನೋ ಒಂದು ಬರ್ತೈತಿ, ಕಷ್ಟ ಬರ್ತೈತಿಯಪ್ಪ, ಅದಕ್ಕೆ ನೀ ಹಂಗೆ ಮಾಡಬೇಡ, ಕೈ ಮುಗಿತೀವಿ, ಹಂಗೆ ಮಾಡಬೇಡ ಅಂತ ತಿಳ್ಕೊಂಡು ಅವರು ಉಣ್ಣೋದು ಬಿಟ್ಟು ಅವರು ಕೂತ್ಕೊಂಡಿದ್ರಂತೆ. 2-3 ದಿನ ಆಗಿತ್ತಂತ. ಬ್ಯಾಡಪ್ಪ ಅಂದು ಕೇಳಿಲ್ಲ ಅಂತ. ಇದು ಹಠ ಮಾರ್ಗ, ಹೇಳ್ದೆ ಕೇಳಂಗಿಲ್ಲ. ಹಠ ಮಾರ್ಗ, ರಾಜಮಾರ್ಗ ಏನ್ರಿ, ಹಠ ಮಾರ್ಗ ಅಂತ ತಿಳ್ಕೊಂಡು ರಾಜಮಾರ್ಗ, ಭಕ್ತಿ ಮಾರ್ಗ ಹಿಂಗೆಲ್ಲ ಇರ್ತಾವೆ. ಹಠ ಮಾರ್ಗ ಅಂತ ತಿಳ್ಕೊಂಡ್ರೆ ಅದನ್ನು ಪಡೆದೇ ತೀರ್ಬೇಕಂತ ತಿಳ್ಕೊಂಡಿರ್ತಾರೆ, ಹಠ ಮಾಡ್ತಾರೆ. ಇವತ್ತು ಇದನ್ನು ಪಡ್ಕೊಂಡ ತೀರಬೇಕು, ಪರಮಾತ್ಮನ ದರ್ಶನ ಮಾಡ್ಕೊಂಡ ತೀರ್ಬೇಕು. ನಾನು ಹಠ ಮಾಡೋದು ಹಠ ಮಾರ್ಗ ಅಂತ ಕರ್ಕೊಂಬರ್ತಾರೆ. ನೀವೆಲ್ಲರೂ ಮಕ್ಕಳು ಹಠ ಮಾಡ್ತಿರ್ತಾವೆ, ನನಗೆಲ್ಲ ಎಷ್ಟು ಹಠ ಮಾಡ್ತೀಯಪ್ಪ ಅಂತ ತಿಳ್ಕೊಂಡಂತಿರ್ತೀರಿ. ಹಠ ಮಾರ್ಗ, ಹಠ ಮಾಡ್ತಿರ್ತಾವೆ. ಹಂಗೆ ಜಂಗಮನ್ ಓರ್ವನಿಗೆ ಹೇಳುತ್ತಾನೆ, ಯಪ್ಪ ಈ ರೀತಿ ಹಠ ಮಾಡುವುದರಿಂದ ನಿನಗೆ ಯೋಗ್ಯವಾಗುವುದಿಲ್ಲ, ಇದನ್ನು ಬಿಡು ಅಂತ ತಿಳ್ಕೊಂಡು ಆ ಹಠ ಮಾರ್ಗವನ್ನು ಬಿಡಿಸಿದ ಸಿದ್ದಪ್ಪನವರು. ಬಿಡಿಸಿದ ಬಳಿಕ ಅವಾಗ ಅವ್ರು ಅಂತಾರೆ, ಯಪ್ಪ ನೀ ದೇವ್ರು ಬಂದಂಗೆ ಬಂದ್ವಿ, ನಾವು 5 ದಿನ ಆಯ್ತಪ್ಪ ಉಪವಾಸ ಅದೀವಿ ಅಂದ್ರಂತ. ಅವ್ರು ಊರಾಗ ಮಂದಿ 5 ದಿನ ಆಯ್ತಪ್ಪ ಉಪವಾಸ ಅದೀವಿ, ಮುತ್ಯನ ಸಲುವಾಗಿ ನಾವು ಉಪವಾಸ ಅದೀವಪ್ಪ, ಏನು ಅಡುಗೆ ಮಾಡಿಲ್ಲ, ಏನು ಮಾಡಿಲ್ಲ. ಅವಾಗ ಮುತ್ಯ 5 ದಿನ ಆಗಿತ್ತು ಉಪವಾಸ ಇದ್ನಲ್ಲ, ಮಜ್ಜಿಗೆ ತರಿಸಿದ್ರಂತವ್ರು ಸಿದ್ಧಾರೂಢರು. ಮಜ್ಜಿಗೆ ತರಿಸಿ, ಮಜ್ಜಿಗೆ ಕೊಡಿಸಿ, ನೋಡಪ್ಪ ಹಠ ಮಾರ್ಗ ಮಾಡುವುದು ಯೋಗ್ಯವಲ್ಲ, ಇದನ್ನು ಸಾಧನೆ ಮಾಡೋದು ಹಿಂಗೆ ಯೋಗ್ಯವಲ್ಲ, ರಾಜಮಾರ್ಗದಿಂದ ಆರಾಮಾಗಿ ಬ್ರಹ್ಮಜ್ಞಾನ ತಿಳ್ಕೋಬೇಕಂತ ತಿಳ್ಕೊಂಡು ಹೇಳ್ತಾರೆ. ಹೇಳಿದ ಬಳಿಕ ಅಲ್ಲೇನಂತ ತಿಳ್ಕೊಂಡ್ರೆ ಮುಂದೆ ನಡ್ಕೋತ ಸಿದ್ದಾಪುರದಿಂದ ಯಾದವಾಡಕ್ಕೆ ಬರ್ತಾರೆ. ಯಾದವಾಡದಲ್ಲಿ ಸಾಯಂಕಾಲ ಆಗಿರ್ತೈತಿ. ಸಾಯಂಕಾಲದ ಸಮಯ ಇಷ್ಟೊತ್ತಾಗಿರ್ತೈತಿ. ಆ ಸಮಯದೊಳಗೆ ಏನಂತ ತಿಳ್ಕೊಂಡ್ರೆ ಒಂದು ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡಕತ್ತಿರ್ತಾರೆ. ಭವತಿ ಭಿಕ್ಷಾಂದೇಹಿ. ಶರಣರ ಯಾರೇ ಸತ್ಪುರುಷರು ಮನೆಗೆ ಬರಲಿ, ಬಂದವರು ಏನಂತ ತಿಳ್ಕೊಂಡು ನಮ್ಮನೆ ಭಿಕ್ಷಾ ಬೇಡತಾರ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಬಂದಿರಂಗಿಲ್ಲ, ಸುಮ್ಮನೆ ಬರಂಗಿಲ್ಲ. ನಮ್ಮೊಳಗಿರುವಂಥ ಬಡತನವನ್ನು ಕಡಿಲಿಕ್ಕಾಗಿ ಬಂದಿರ್ತಾರೆ ವಿನಃ ಸುಮ್ಮನೆ ಬರಂಗಿಲ್ಲ. ಮಹಾತ್ಮರು ಬರಬೇಕಾದ್ರೆ ಹಂಗ ಬರಂಗಿಲ್ಲ. ಇಲ್ಲೇನ ಸಿದ್ಧಾರೂಢ ಬಂದಾನ, ಒಂದು ಮನೆ ಮುಂದೆ ನಿಂತ್ಕೊಂಡು ಬೇಡಾಕತ್ತಾನ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೆ ಎಂದ ಬಳಿಕ ಮನೆಯೊಳಗಿರುವಂಥ ಹೆಣ್ಮಗಳು ಮುದುಕಿ ಅಂತದ. ಯಾರೋ ಒಬ್ರು ಸ್ವಾಮಿಗಳು ಬಂದಾರ, ಹಿಂಗೊಬ್ಬ ನೋಡುತ್ತಾಳೆ. ಕಪನಿ ಇದನ್ನ ಲಂಗೋಟಿ ಅಷ್ಟ ಅದ, ಮೈ ಮೇಲೆ ತುಂಡು ಬಟ್ಟಿಯನ್ನ ಅಷ್ಟ ಅದ, ಕೈಯನ್ನೇ ಹಿಂಗ ಕರಪಾತ್ರೆ ಅಂತ ಕರೀತಾರೆ. ಕೈ ಒಳಗ ಅವನೊಳಗ ಜೋಳಿಗಿಲ್ಲ, ಪಾತ್ರೆ ಇಲ್ಲ, ಯಾವುದೇ ತಾಟಿಲ್ಲ, ಚರಿಗಿಲ್ಲ, ಏನೇನು ಇಲ್ಲ. ಸಿದ್ಧ ಕೈ ಒಳಗನೆ ನೇಡಿಸ್ಕೋಬೇಕು, ಹಿಂಗೆ ನೀಡಿದ್ದನ್ನು ಹಿಂಗೆ ಉಣಬೇಕು. ಕರಪಾತ್ರೆ ಭಿಕ್ಷಾ ಅಂತ ಕರೀತಾರೆ. ಇದಕ್ಕೆ ಕರಪಾತ್ರೆ ಭಿಕ್ಷಾ ಅಂತ ತಿಳ್ಕೊಂಡು ಕರೀತಾರೆ. ಆ ರೀತಿ ಒಳಗ ಸಿದ್ದಪ್ಪ ಹೋದ. ಭವತಿ ಭಿಕ್ಷಾಂದೆ. ಭಾಳ ಬಡಿವಿರಿ ಹೆಣ್ಮಗಳು, ಭಾಳ ಬಡಿವಿ ಹೆಣ್ಮಗಳು. ಹಿಂಗೆ ನೋಡಿದ ಬಳಿಕ ಹೆಣ್ಮಗಳು ಏನು ಮಾಡ್ತಾಳ, ಒಂದು ರೊಟ್ಟಿ ಒಳಗೆ ಒಂದಿಷ್ಟು ಪುಂಡಿ ಪಲ್ಯ ಇಟ್ಕೊಂಡ್ಬರ್ತಾಳೆ. ಒಂದು ರೊಟ್ಟಿ ಒಳಗೆ ಪುಂಡಿ ಪಲ್ಯ ಇಟ್ಕೊಂಡ್ಬರ್ತಾಳೆ. ಇಟ್ಕೊಂಡ್ಬಂದು ಕೊಡ್ತಾಳೆ. ಕೊಟ್ಟು ಬಳಿಕ ಸಿದ್ದಪ್ಪ ನೋಡ್ತಾನೆ, ಕೈಯಾಗಿ ಹಿಡ್ಕೊಂಡಂತಾನ, ಯವ್ವ ರೊಟ್ಯಾಗ ಪುಂಡಿ ಪಲ್ಯ, ರೊಟ್ಟಿ ಐತೆ ಪುಂಡಿ ಪಲ್ಯ ಸ್ವಲ್ಪ ಐತೆಲ್ಲ ಯವ್ವ ಅಂತ ತಿಳ್ಕೊಂಡಂದ. ರೊಟ್ಟಿ ಕೊಟ್ಟಿದ್ದೇವ, ಆದ್ರೆ ಪುಂಡಿ ಪಲ್ಯ ಸ್ವಲ್ಪ ಐತೆಲ್ಲ ಅಂತ ತಿಳ್ಕೊಂಡ. ಹಂಗಂದ ಬಳಿಕ ಹೆಣ್ಮಗಳು ಏನು ಮಾಡಿದ್ಲು, ಸಿದ್ದಪ್ಪನ ಕೈಯಿಂದ ರೊಟ್ಟಿ ಇಸ್ಕೊಂಡು ಬಡ ಏನು ಮಾಡಿದ್ಲು, ಅದು ರೊಟ್ಟಿ ತುಂಬ ಪುಂಡಿ ಪಲ್ಯ ಸರಿಯಿಲ್ಲಂತೇವ. ಪುಂಡಿ ಪಲ್ಯ ಸವರಿದ ಬಳಿಕ ಅವಾಗ ಏನಂದು, ಕೊತ್ತಗೋಯಪ್ಪ ಅಂತ ತಿಳ್ಕೊಂಡು ಕೊಟ್ಟ ಬಳಿಕ ಸಿದ್ದಪ್ಪ ಏನಂದ, ಖರೆ ಇವ ಪುಂಡಿ ಪಲ್ಯ, ರೊಟ್ಟಿ ತುಂಬ ಪುಂಡಿ ಪಲ್ಯ ವಾತು, ಮುರ್ಕೊಳಕ್ಕೆ ರೊಟ್ಟಿನೇ ಇಲ್ಲಲ್ಲ ಅಂದಂತ. ಅವಾಗ ನೀವು ಹೆಂಗೆ ನಕ್ಕರಿಲ್ಲ ಹಂಗತಿ. ಆ ಹೆಣ್ಮಗಳು ಭಿಕ್ಷೆ ನೀಡಿದ ಹೆಣ್ಮಗಳು ನಗಕತ್ತಿಲ್ಲ ಅಂತ, ನಕ್ಕು ಹೊಳಗೆ ಹೋದಂತ. ಆದ್ರೆ ಅಲ್ಲೇನು ಪಾದವನ್ನು ಇಟ್ಟನಲ್ಲ, ಯಾವಾಗ ಒಂದು ರೊಟ್ಟಿ ಫಲ ಏನಿರ್ತೈತಲ್ಲ, ಶರಣರ ನೆನಪಿಟ್ಟುಕೋರಿ. ನಿಮ್ಮ ಮನೆಗೆ ಯಾರೇ ಬರಲಿ ಭಿಕ್ಷೆ ನೀಡಿದ್ರೆ ಏನಾಕೈತಿ ಹೇಳ್ರಿ,
ಭಿಕ್ಷೆ ನೀಡಿದ್ರೆ ಏನು ಫಲ ಕೊಡ್ತೈತಿ? ಯವ್ವ ಏನು ಬರ್ತೈತಿ? ಪುಣ್ಯ ಬರ್ತೈತಿ. ಭಿಕ್ಷೆ ನೀಡಿದ್ರೆ ಪುಣ್ಯ ಬರ್ತದ. ಭಿಕ್ಷೆಮನ್ನ ನೀಡಬೇಕಂತ. ಯಾರೇ ಬರಲಿ, ಬಂದವರಿಗೆ ನಮ್ಮ ಮನೆ ಒಳಗೆ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸಂಗಿಲ್ಲ. ನಮ್ಮ ಮನೆ ಒಳಗೆ ಒಂದು ರೊಟ್ಟಿ ಇತ್ತಂದ್ರೆ ಒಂದು ರೊಟ್ಟಿ ಒಳಗೆ ಅರ್ಧ ರೊಟ್ಟಿಯನ್ನು ನೀಡಿ ಕಳಿಸ್ಬೇಕಂತ. ಇದು ಧರ್ಮ. ಪುಣ್ಯ ಹೇಳುತ್ತದ ಏನಂತ ತಿಳ್ಕೊಂಡು ಅಂದ್ರೆ, ನಿನ್ನ ಉಣ್ಣುವಂಥ ಅರ್ಧ ರೊಟ್ಟಿ ಒಳಗೆ ಒಂದು ರೊಟ್ಟಿಯನ್ನು ಕೊಟ್ಟು ಕಳಿಸ್ತ. ಅರ್ಧ ರೊಟ್ಟಿ ಕಟ್ಟು ಕಳಿಸು, ನೀನು ಅರ್ಧಕ್ಕೆ ಗಿರ್ದಾರ್ ಕಟ್ಟು ಕಳಿಸು. ನೀವು ಉಣ್ಣುವ ರೊಟ್ಟಿ ಒಳಗೆ ಸ್ವಲ್ಪರ ಕೊಟ್ಟು ಕಳಿಸು, ಪುಣ್ಯ ಬರ್ತದೆ. ಯಾಕ? ಆ ಏನು ಸಿದ್ಧಾರೂಢರಿಗೆ ಕೊಟ್ಟಿರ್ತಕ್ಕಂಥ ಒಂದು ರೊಟ್ಟಿಯ ಪುಂಡಿ ಪಲ್ಯ ಏನಾಯಿತು? ಕೊಟ್ಟಿರ್ತಕ್ಕಂಥದ್ದು ಕೇವಲ ಒಂದು ರೊಟ್ಟಿ, ಒಂದಿಷ್ಟು ಪುಂಡಿ ಪಲ್ಯ ಕೊಟ್ಟಾಳ, ಬಹಳ ಏನು ಕೊಟ್ಟಿಲ್ಲ. ಅವಾಗ ಹರಿಸ್ತಾನಂತ ಸಿದ್ದಪ್ಪ. ಏನಂತ? ಅಮ್ಮ ತಾಯಿ, ನನಗೆ ಹಸುವಾಗಿತ್ಯವ, ಆ ಹಸುವಾದ ಸಮಯದೊಳಗೆ ನನಗೆ ಒಂದು ರೊಟ್ಟಿಯನ್ನು ಕೊಟ್ಟು ನನ್ನ ಹೊಟ್ಟಿಯನ್ನು ತುಂಬಿಸಿದಂದ ಬಳಿಕ ನೀನು ಬಡವಿ ಅದೀಯವ, ಮುಂದಿನ ದಿನಮಾನಗಳಲ್ಲಿ ನೀನು ಶ್ರೀಮಂತಳಾಗಿ ಮೆರಿ ಅಂತ ತಿಳ್ಕೊಂಡು ಭಾವುಕರಾಗಿ ಹಿಂಗೆ ಆಶೀರ್ವಾದ ಮಾಡಿ ಬರುತ್ತಾರೆ. ನೋಡಿ ಹೆಂಗಿರ್ಬೇಕು. ಕೊಡೋ ಹೊತ್ನಾಗ ಇಸ್ಕೋಬೇಕಂತ ಭಗವಂತ ಯಾವಾಗ ಕೊಡುತ್ತೆ, ನಾವು ಕೊಡೋ ಹೊತ್ನಾಗ ಇಸ್ಕೋಬೇಕಂತ. ಅವ ಯಾವಾಗ ಕೇಳುತ್ತೆ ನಾವು ಕೊಟ್ಟು ಬಿಡ್ಬೇಕಂತಾರೆ. ಕೊಡೋ ಹೊತ್ನಾಗ ಇಸ್ಕೋಬೇಕಂತ ಭಗವಂತ ಕೊಡ್ತಿರ್ತಾನಲ್ಲ. ನಮಗೆ ಶ್ರೀಮಂತಿಗೆ ಬರಕತ್ತದಂದ್ರೆ ತಗೋಬೇಕಂತ. ಅವ ಯಾವಾಗ ಕೇಳುತ್ತಾನ ನಾವು ಕೊಡ್ಬೇಕಂತ. ಯಾವ್ಯಾವಾಗ ಕೇಳ್ತಾನೆ ಹೇಳ್ರಿ? ಯಾವಾಗ ಕೇಳ್ತಾನ? ಪುರಾಣದಾಗ ಕೇಳ್ತಾನ, ಸ್ವಾಮಿಗಳ ರೂಪದಾಗ ಕೇಳ್ತಾನ, ಭಿಕ್ಷಕನ ರೂಪದಾಗ ಕೇಳ್ತಾನ, ನಿಮ್ಮನ್ನು ಬೇಕಂತಾರೆ ಪರೀಕ್ಷೆ ಮಾಡಿ ಸಂತೆ ಮಾರ್ಕೆಟ್ನಾಗ ಕೇಳ್ತಿರ್ತಾನೆ, ಎಲ್ಲೆಲ್ಲೋ ಓದಂಗೆ ಕೇಳ್ತಿರ್ತಾನೆ. ಅವಾಗ ಕೇಳಿದಾಗ ಇಲ್ಲ ಅಂತ ತಿಳ್ಕೊಂಡು ಅನ್ನಬಾರ್ದಂತ, ಕೊಡ್ಬೇಕಂತ. ಕೇಳಿದಾಗ ಕೊಡುವುದೇ ಇದು ಧರ್ಮ ಅಂತ ಕರ್ಕೊಂಡು ಬರ್ತಾರ. ನೀವು ಎಲ್ಲೆಲ್ಲಿ ಕೇಳ್ತಾನೆ, ಕೇಳಿದಾಗ ಕೊಡೋದು, ಕೇಳಿದಾಗ ಕೊಡೋದು. ಕೊಟ್ಟಿರ್ತಕ್ಕಂಥ ಸಂಪತ್ತು ಇದು ನಮ್ಮದಲ್ಲ. ನಾವೇನು ಬರಬೇಕಾದ್ರೆ ಯಾರೂ ಕೂಡ ಹಣವನ್ನು ತೆಗೆದುಕೊಂಡು ಬಂದಿಲ್ಲ, ಭೂಮಿಯನ್ನು ತೆಗೆದುಕೊಂಡು ಬಂದಿಲ್ಲ. ತಗೊಂಡು ಬಂದೀವನು? ಯಾರು ಭೂಮಿ ಸೀಮೆಗಳ ತೆಗೆದುಕೊಂಡು ಬಂದಿಲ್ಲ, ಮನೆ ತೆಗೆದುಕೊಂಡು ಬಂದಿಲ್ಲ. ಖಾಲಿ ಹಾತ್ ಹಯ, ಖಾಲಿ ಹಾತ್ ಛಲ ಅಂತ ತಿಳ್ಕೊಂಡು ಹೇಳ್ತಾರ. ಬರುವಾಗ ಬತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದೊಳಗೆ ಒಂದಿಷ್ಟು ಕತ್ತಲೆ ತುಂಬಿಕೊಂಡದ ಈ ಜಗತ್ತಿನೊಳಗ ಅಂತ ತಿಳ್ಕೊಂಡು ಹೇಳುತ್ತಾರ. ಬರಿಗೈಲಿಂದ ಬಂದೇವ್ರಿ ನಾವು ಈ ಭೂಲೋಕಕ್ಕ, ಹೋಗುವಾಗ ಏನ್ ಹಯ ಖಾಲಿ ಹಾತ್ ಛಲ, ಬರುವಾಗ ಬತ್ತಲೆ, ಹೋಗುವಾಗ ಬೆತ್ತಲೆ, ಒಂದು ಮಧ್ಯದೊಳಗೆ ಒಂದಿಷ್ಟು ಕತ್ತಲೆ ಅಂತ. ಬರುವಾಗ ಬಂದೀವಿ, ಏನೂ ತಗೊಂಡು ಬಂದಿಲ್ಲ, ಹೋಗುವಾಗ ಹಂಗ ಹೊಂಟೀವಿ. ಮುದುಕಿಗೆ ಆ ಹೆಣ್ಣುಮಗಳಿಗೆ ಏನಂತ ತಿಳ್ಕೊಂಡ್ರೆ ಆಶೀರ್ವಾದ ಮಾಡಿದನಂತೆ ಸಿದ್ಧಾರೂಢ. ಯವ್ವ ಆಗಲಿ, ನಿನ್ನ ಬಡತನ ಅಳಿದು ಹೋಗಲಿ ಅಂತ. ನೋಡಿ ಹೆಂಗ ಆ ಹೆಣ್ಮಗಳು ಏನಂತ ತಿಳ್ಕೊಂಡ್ರೆ, ಶರಣರ 25 ವರ್ಷಗಳಾಯ್ತು. 25 ವರ್ಷಗಳಾದ ಬಳಿಕ ಹುಬ್ಬಳ್ಳಿಗೆ ಸಿದ್ಧಾರೂಢರ ಮಠಕ್ಕೆ ಬಂದ್ರಂತ. ಆದ್ರೆ ಅವತ್ತು ಸಿದ್ಧಾರೂಢರ ಮಠಕ್ಕೆ ಬಂದಾಗ ಮಠದಾಗ ಏನಂತ ತಿಳ್ಕೊಂಡು ಸಿದ್ಧಾರೂಢರು ಅಲ್ಲಿ ಕೈಲಾಸ ಮಂಟಪದಾಗ ಕುಳಿತುಕೊಂಡಿದ್ರಂತ. ಯಾದವಾಡದಿಂದ ಏನೊಂದು 20 ಜನ ಬಂದಿದ್ರಲ್ಲ, ಬಂದಾಗ ಕೆರೆ ಒಳಗೆ ಮುಖ ತೊಳ್ಕೊಳಕತ್ತಿದ್ರಂತ. ಮುಖ ತೊಳ್ಕೋಬೇಕಾದ್ರೆ ಇಲ್ಲೇ ಕುತ್ಕೊಂಡು ಹೇಳಿದ್ರಂತ ಸಿದ್ಧಾರೂಢರು. ಏನಂತ? ಅಲ್ಲಿ ಯಾದವಾಡದವ್ರು ಬಂದಾರಪ್ಪ, ಅವ್ರನ್ನ ಕರ್ಕೊಂಡು ಬರ್ರಿ ಅಂತ. ಯಾದವಾಡದವ್ರು ಬಂದಾರಪ್ಪ, ಅಲ್ಲಿ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಅಂದಾಗ ಅವಾಗ ಅವ್ರು ಅಂದ್ರಂತ, ಹೋಗಿ ಅನ್ನಕತ್ತಿರಂತ, ಯಪ್ಪ ನೀವು ಯಾದವಾಡದವ್ರವನು? ಹೌದ್ರಿ, ಅಪ್ಪವ್ರು ಕರೆಯಕತ್ತಾರ, ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಅಂದಾಗ ಅವತ್ತೇನು ಶರಣರ 25 ವರ್ಷಗಳಾದ ಬಳಿಕ 20-25 ಮಂದಿ ಬಂದ್ರಲ್ಲ, ಬರೋದ್ರೊಳಗ ಅವತ್ತೇನು ಪುಂಡಿ ಪಲ್ಯ ರೊಟ್ಟಿ ಕೊಟ್ಟಿದ್ದಲ್ಲ, ಆ ಹೆಣ್ಮಗಳು ಕೂಡ ಬಂದಿದ್ಲು. ಆ ಹೆಣ್ಮಗಳು ಕೂಡ ಬಂದಿದ್ಲು. ಬಂದು ಎಲ್ಲರೂ ಹಿಂಗೆ ಬಂದು ನಮಸ್ಕಾರ ಮಾಡಕತ್ತಿದ್ಲು. ಮಾಡಬೇಕಾದ್ರೆ ಸಿದ್ಧಾರೂಢರು ಅಂದ್ರಂತ, ಯವ್ವ ಆರಾಮದಿಯಾ ಅಂದಂತ. ಯವ್ವ ಆರಾಮದಿಯಾ ಅಂತ ತಿಳ್ಕೊಂಡ ಬಳಿಕ ಹೆಣ್ಮಗಳಂತಾಳ ಗಾಬರಿ ಆದಂತ. ಏನವ್ವ ಏನಪ್ಪ ಅಂತ ತಿಳ್ಕೊಳ. ಯವ್ವ ನಂದು ನೆನಪಿಲ್ಲ ನಿನಗ ಅಂತ. ನಾನು 25 ವರ್ಷದಿಂದ ನಿಮ್ಮೂರಿಗೆ ಬಂದಾಗ ನೀನು ಪುಂಡಿ ಪಲ್ಯ ರೊಟ್ಟಿ ಕೊಟ್ಟಿದ್ದೆಲ್ಲ, ನೆನಪಿಲ್ಲೇನ ಅಂತ ತಿಳ್ಕೊಂಡಂದ್ರಂತ. ನೆನಪಿಲ್ಲೇನಂತ ತಿಳ್ಕೊಂಡಂದಾಗ ಅವಾಗ ನೆನಪು ಮಾಡ್ಕೊತಾಳಂತ. ಅವಾಗ ನೆನಪು ಮಾಡ್ಕೊತಾಳಂತ. ನೆನಪು ಮಾಡ್ಕೊ, ಹೌದನಿಯಪ್ಪ ನೀನ ಅನಂತ ಸಿದ್ಧಾರೂಢ ಅಂತ ತಿಳ್ಕೊಂಡು ಗೊತ್ತಾಗಲಿಲ್ಲಪ್ಪ ಅಂತ ತಿಳ್ಕೊಂಡು ಮತ್ತೊಂದು ಸಾರಿ ನಮಸ್ಕಾರ ಮಾಡಿ ಹೇಳತ್ತಾಳ. ಅವಾಗ ಅಕ್ಕಪಕ್ಕದವ್ರು ಇದ್ದವ್ರು ಅಂತಾರೆ, ಯಪ್ಪ ನೀ ಏನವತ್ತು ಪಾದ ಇಟ್ಟು ಹಂಗಳದಾಗ ಪಾದ ಇಟ್ಟು ಬಂದಿಯಪ್ಪ, ಬಂದಾನಿಂದ ಅವಳ ಬಡತನವೇ ಹಳದು ಇವತ್ತೆಲ್ಲ 40ರಿಂದ 50 ಎಕರೆ ಆಸ್ತಿ ಮಾಡ್ಯಾಳಪ್ಪ. ಇವು ದೊಡ್ಡ ಶ್ರೀಮಂತದಳ ಯಾದವಾಡದಾಗ. ನಿನ್ನ ಕೃಪೆಯಿಂದ ದೊಡ್ಡ ಶ್ರೀಮಂತಿಕೆ ಬಂದೈತೆಪ್ಪ, ಭಾಳ ಚಲೋ ಅದಾಳ ಅಂತ ತಿಳ್ಕೊಂಡ್ರತ್. ನೋಡಿ ಹೆಂಗಿರಬೇಕು. ಗುರುಗಳು ಒಲಿದು ಪಾದವ ನಿಟ್ರ ಅಂತ ತಿಳ್ಕೊಂಡ್ರೆ ಮನೆ ಬದಲಾಕೈತಂತಾರೆ.
ಒಲಿದು ಪಾದವನಿಟ್ರ ಮನೆಯೇ ಬದಲಾಗಿ ಹೋಗ್ತದ, ಮನೆಯ ಅಡ್ರೆಸ್ಸ ಬದಲಾಗ್ತದ ಅಂತ ತಿಳ್ಕೊಂಡಂತಾರ. ನೋಡಿ ಹೆಂಗಿರಬೇಕು. ಗುರುಗಳು ಒಂದಿಷ್ಟು ಹಿಂಗೆ ಪರೀಕ್ಷೆ ಮಾಡೋಕ್ಕಾಗಲಿ ಬಂದಿರ್ತಾರೆ. ಅದಕ್ಕೆ ಬಂದಾಗ ಗುರುಗಳು ಯಾರೇ ಬರಲಿ ಬಂದಾಗ ಒಂದಿಷ್ಟು ದಾನ ಮಾಡಬೇಕು, ಒಂದಿಷ್ಟು ಪುಣ್ಯ ಭಿಕ್ಷೆ ನೀಡಬೇಕು. ನಮ್ಮ ಮನೆಯಾಗ ಏನು ಇರ್ತೈತಿ ಇರೋದನ್ನು ನೀಡಬೇಕು ಅಂತ ತಿಳ್ಕೊಂಡು ನೀಡೋದು. ನೀಡುವುದನ್ನು ಕಲಿಬೇಕು. ಲಕ್ಷಾಣ ಶಂಕರ ಮಹಾರಾಜರಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಬಂತನಾಳದೊಳಗೆ ಶಂಕರಾನಂದ ಮಹಾರಾಜರಂತ ಹಾಗೆ ಹೋಗ್ತಾರೆ. ಶಂಕರಾನಂದ ಮಹಾರಾಜರ ಶಿಷ್ಯ ಏನಂತ ತಿಳ್ಕೊಂಡ್ರೆ ಸಿದ್ದಪ್ಪ. ಅಂದ್ರೆ ಅವರು ಸಿದ್ಧಲಿಂಗರು ಬೇರೆ, ಸಿದ್ಧಲಿಂಗ ಅಂತ ತಿಳ್ಕೊಂಡು ಅವ್ರನ್ನ ಕರ್ಕೊಂಡು ಏನಂತ ತಿಳ್ಕೊಂಡ್ರೆ ಕುದುರೆ ಮೇಲೆ ಶಂಕರಲಿಂಗರು ಹತ್ಕೊಂಡು ಹೊಂಟಾರ. ಹಿಂದೆ ಸಿದ್ಧಲಿಂಗ ಹೊಂಟಿದ್ನಂತ. ಹೋಗೋ ಮುಂದೆ ಏನಾಯ್ತು, ಭಯಂಕರ ಮಳೆ, ಜೋರಾಗಿ ಮಳೆ ನಡೆಯಕತ್ತಿತ್ತು. ಅವಾಗೇನಂದ್ರು ಶಂಕರಲಿಂಗರು ಏನಂತಾರೆ, ಯಪ್ಪ ಮಳೆ ಬರಕತ್ತೈತೆ, ಕುದುರೆ ಹೋಗಂಗಿಲ್ಲ ಮುಂದೆ. ಯಪ್ಪ ಅದು 4 ಕಾಲಿನ ಕುದುರೆ ಐತೆ, ಈ 2 ಕಾಲಿನ ಕುದುರೆ ಮೇಲೆ ಕೂಡೋ ಯಪ್ಪ ಅಂತ ತಿಳ್ಕೊಂಡು ಕುಣಿಕಿ ಮೇಲೆ ಕುಂದಿರಿಸ್ಕೊಂಡು ಶಂಕರಲಿಂಗ ಮಹಾರಾಜರನ್ನ ಏನಂತ ತಿಳ್ಕೊಂಡು ಅಂದ್ರೆ ಮತ್ತೊಂದು ಊರಿಗೆ ರಬಿನಾಳಿಗೆ ಕರ್ಕೊಂಡು ಹೋದ್ರಂತ. ರಬಿನಾಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಭಿಕ್ಷಾ ಬೇಡಕತ್ತಿದ್ರಂತ. ಅಲ್ಲಿ ಮುದುಕಿ ಎಂಥ ಮುದುಕಿತ್ತು ಭಿಕ್ಷಾ ಬೇಡುವಂತ ಹೋದಾಗ ಸಿದ್ಧಲಿಂಗ ಮತ್ತು ಶಂಕರಲಿಂಗ ಮಹಾರಾಜರು, ಬಂತನಾಳದ ಶಂಕರಲಿಂಗ ಮಹಾರಾಜರು ಹೋಗಿ ಭಿಕ್ಷಾ ಬೇಡಕತ್ತಿರಂತ. ಭವತಿ ಭಿಕ್ಷಾಂದಿ. ಮುದುಕಿ ಕೆಟ್ಟ ಜಿಪುಣ್ರಿ ಅದು. ಎಂಥ ಜಿಪುಣಿ ಅಂತ ತಿಳ್ಕೊಂಡಂದ್ರೆ ಒಂದು ಅಡಿಕೆ 3 ತಿಂಗಳು ತಿಂತಿತ್ತಂತ. ಹೆಂಗೆ ತಿಂದಿತ್ತು ಅಂತ ತಿಳ್ಕೊಂಡಂದ್ರೇನು, ಆ ಅಡಿಕೆನ ಹಿಂಗೆ ಕಟ್ಟಿ ಇಳೆ ಬಿಡೋದಂತ, ಒಂದು ದಾರ ಕಟ್ಟಿ ಹಿಂಗಳೆ ಬಿಡೋದು. ಊಟ ಆದ ಬಳಿಕ ಅಡಿಕೆ ಬುಡಕ್ಕೆ ಕೆಳಗಡೆ ಹೋಗಿ ಹಿಂಗನ ಚಲೋ ಹೇಳಿದಿರ್ತಾಡ್ರಿ ಅಜ್ಜಾರ, ನಾವು ಹಂಗೆ ಮಾಡ್ತೀರಿ ಅಂದಿರಿ. ಮತ್ತು ಅಂಥ ಮುದುಕಿ ಅದು. ಆ ಮುದುಕಿ ಮನೆಗೆ ಹೋಗ್ಯಾರ, ಭಿಕ್ಷೆ ನೀಡಂಗಿಲ್ಲ. ಅದು ಯಾರು ಬಂದರೂ ಭಿಕ್ಷೆ ನೀಡಂಗಿಲ್ಲ. ಅಂಥ ಮುದುಕಿ ಮುಂದೆ ಹೋಗಿ ಭಿಕ್ಷೆ ಬೇಡಕತ್ತಾರ. ಭವತಿ ಭಿಕ್ಷಾಂದೇಹಿ ಅಂದರು. ಮುದುಕಿ ಏನು ತಂದು ನೀಡಬೇಕವ್ವ? ಶರಣರ ಹೇಳ್ರಿ, ಏನು ತಂದು ನೀಡಬೇಕು? ಮನ್ಯಾಗ ರೊಟ್ಟಿ ತಂದು ನೀಡಲಿಲ್ಲ, ಪಲ್ಯ ತಂದು ನೀಡಲಿಲ್ಲ, ಅನ್ನ ತಂದು ನೀಡಲಿಲ್ಲ, ಸಾರು ತಂದು ನೀಡಲಿಲ್ಲ, ಒಂದು ಬಗುಸಿ ಮಣ್ಣು ತಂದು ನೀಡಿತ್ತು. ಒಂದು ಬಗುಸಿ ಮಣ್ಣು ತಂದು ನೀಡಿತ್ತದು. ಗುರುಗಳಂತಾರ, ಶಂಕರಲಿಂಗ ಗುರುಗಳಂತಾರ, ಅವ ಸಿದ್ಧಲಿಂಗ ಅಂದ, ಏನ್ರಿ ಮಣ್ಣು ನೀಡಿತ್ತಲ್ಲ ಅದ ನಿಮಗೆ ಗೊತ್ತಾಗಿಲ್ಲ ಬಾರೋ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರಂತ. ಹೋಗಿ ಕೆರೆ ಒಳಗೆ ಅದು ಮಣ್ಣು ತೋಸಿದ್ರಂತ. ತೋಸಿ ಒಂದು ಪಣತಿ ಮಾಡಿದ್ರಂತ. ಪಣತಿ ಮಾಡಿ ಅದನ್ನು ಒಣಗಿಸಿದ್ರಂತ. ಬಿಸಿಲಿಗೆ ಒಣಗಿಸಿಟ್ಟು ಹೋಗೋ ನಡಿ ಮತ್ತೆ ಅದ ಮನೆಗೆ ಅಂದ್ರಂತ. ಮತ್ತೆ ಹೋಗೋ ನಡಿ ಅದ ಮನೆಗೆ ಅಂತ ತಿಳ್ಕೊಂಡಂದ ಬಳಿಕ ಯಪ್ಪ ಒಲ್ಯ ನಂದ್ರ. ಆ ಮುದುಕಿ ಮನೆಗೆ ಹೊರಂಗಿಲ್ಲ ನಾನು ತಿಳ್ಕೊಂಡಂದ್ರಂತ. ನಾ ಬರಂಗಿಲ್ಲ ಮುದುಕಿ ಮನೆಗೆ, ಮಣ್ಣು ನೀಡೈತದ. ಅದು ಮಣ್ಣರ ನೀಡೋದರ ಕಲ್ತೈತಲ್ಲೇ ಅಂತ ತಿಳ್ಕೊಂಡದ್ರಂತ. ಹೋಗ್ಲದು ಏನು ನೀಡೋದು ಬೇಡ, ಮಣ್ಣು ನೀಡೋದರ ಕಲ್ತಿಲ್ಲ, ಅದರ ಬೇಕಿಲ್ಲ, ಅದನ್ನ ಏನೂ ನೀಡ್ತಿದ್ದಿಲ್ಲ, ಅದು ಮಣ್ಣು ನೀಡೋದರ ಕಲ್ತಿಲ್ಲದ ಅಂತ. ಆಟ್ರ ನೀಡಿತಿಲ್ಲ, ಅಲ್ಲಿಗೆ ಹೋಗೋ ನಡಿ ಅಂದ್ರೆ ಅವ್ರು. ಬ್ಯಾಡ ಮರಯ್ಯ, ಮತ್ತು ಬ್ಯಾಡಪ್ಪ ಅಲ್ಲಿಗೆ ಹೋಗೋದು ಬೇಡ ಅಂತ ತಿಳ್ಕೊಂಡಂದ್ರೆ ಅವ್ರು. ನೋಡಿ ಹೆಂಗಿರ್ಬೇಕು. ಬ್ಯಾಡಪ್ಪ ಅಲ್ಲಿಗೆ ಹೋಗೋದು ಬೇಡ ಅಂತ ತಿಳ್ಕೊಂಡಂದು ಏನು ಮಾಡ್ತಾರೆ, ಅಲ್ಲಿಗೆ ಹೋಗೋ ನಡಿ ಅಂತ ತಿಳ್ಕೊಂಡು ಹೋದ ಬಳಿಕ ಇವ ಹಗಲೆಲ್ಲ ಬರ್ತಾನೆ ಇವ ಅಂತ ತಿಳ್ಕೊಂಡು ಮುದುಕಿ ಏನು ಮಾಡ್ತದ, ರವಾದ ಉಂಡಿ ಒಳಗೆ ವಿಷವನ್ನು ಬೆರೆಸಿ ನೀಡಿತದ ಭಿಕ್ಷೆ. ಮಣ್ಣು ನೀಡಿದ್ದು ಹೋಯ್ತು. ಇವ ನಾಳೆ ಬೆಳಕರಿಯುವುದರೊಳಗಾಗಿ ಇವ ಸಾಧು ಇರಬಾರ್ದಂತ ತಿಳ್ಕೊಂಡು ಏನು ಮಾಡಿತ್ತು, ವಿಷದ ಉಂಡಿಯನ್ನು ಅದ್ರೊಳಗೆ ಜೋಳಿಗೆ ಒಳಗೆ ನೀಡಿತ್ತು. ನೀಡಿದ ಬಳಿಕ ಏನಂತ ತಿಳ್ಕೊಂಡಂದ್ರೆ ಸಿದ್ಧಲಿಂಗ ಶಂಕರಲಿಂಗ ಮಹಾರಾಜರು ಏನಂತ ತಿಳ್ಕೊಂಡಂದ್ರೆ ಅವ್ರದೊಂದು ವ್ರತ ಇತ್ತು. ಯಾರಿಗಾದರೂ ಒಂದು ತುತ್ತು ಪ್ರಸಾದವನ್ನು ಕೊಟ್ಟ ಬಳಿಕ ಅವರು ಪ್ರಸಾದವನ್ನು ಮಾಡ್ತಿದ್ರು. ಅವರು ಅಲ್ಲಿವರೆಗೆ ಪ್ರಸಾದವನ್ನು ಉಣ್ತಿದ್ದಿಲ್ಲ. ಅವತ್ತು ಏನಂತ ತಿಳ್ಕೊಂಡಂದ್ರೆ ಯಾರೂ ಕೂಡ ಗುಡಿ ಒಳಗೆ ಯಾರೂ ಬರಲೇ ಇಲ್ಲ. ನೋಡ್ತಾರೆ ಸಿದ್ಧಲಿಂಗ ಹಂಗ ಮಲ್ಕೊಂಡ್ರು, ಗುರುಗಳು ಹಂಗ ಮಲ್ಕೊಂಡ್ರು. ಅಷ್ಟೊತ್ತಿನಾಗ ಆ ಏನು ಮಗ ಇದ್ನಲ್ಲ ಮುದುಕಿ ಮಗ, ಅವ ಒತ್ತ ತಪ್ಪಿ ಹಿಂಗೆ ಹೋದಾಗ ಏನಂತ ತಿಳ್ಕೊಂಡಂದ್ರೆ ಮುದುಕಿ ಕದ ತೆಗಿಲಿಲ್ರಿ. ಮುದುಕಿ ಕದ ತೆಗಿಲಿಲ್ಲ. ಇಲ್ಲಾಕೆ ಬರ್ತೀವಿ ಹೋಗ ಗುಡಿಗೆ ಅಂತ ತಿಳ್ಕೊಂಡು ಹಿಂಗೆ ಬೈದು ಕಳಿಸ್ತು. ಅವ ಏನು ಮಾಡಿದ ಮಗ ಸೀದ ಬಂದು ಗುಡಿಯಾಗ ಬಂದು ಹತ್ಕೊಂತ ಮಲ್ಕೊಂಡಿದ್ದು. ನನಗೆ ಹಸುವಾಗೈತೆ ಅಂತ ತಿಳ್ಕೊಂಡು ಅಂತಿದ್ದ ಅನ್ನೋದ್ರಾಗ ಶಂಕರಲಿಂಗ ಗುರುಗಳು ಅಂದ್ರಂತ ಮಹಾರಾಜರು, ಸಿದ್ಧಲಿಂಗ ಯಾರೋ ಹಸುವಾಗೈತೆ ಅಂತ ತಿಳ್ಕೊಂಡಂತ ನೋಡ್ಲಿ, ಕೊಡೋಲ್ಲಿ ಉಂಡೆದವಲ್ಲ ಕೊಡವನ ಅಂತ ತಿಳ್ಕೊಂಡಂದ್ರಂತ. ಆ ಉಂಡೆದವಲ್ಲ ಕೊಡ ಅಂತ ತಿಳ್ಕೊಂಡ ಬಳಿಕ ಉಂಡಿಯನ್ನು ಕೊಡ್ತಾರ. ಕೊಟ್ಟ ಬಳಿಕ ಹುಂಡಿಯನ್ನು ಗಬಗಬ ಅಂತ ತಿಳ್ಕೊಂಡು ತಿಂದವ. ಹಸು ಭಾಳ ಆಗಿತ್ತು, ಹುಂಡಿ ತಿನ್ನಕತ್ತಿದ್ದ. ಆದ್ರೆ ಯಾರ ಹುಂಡಿಯನ್ನು ನೀಡ್ಯಾರ, ಹುಂಡಿ ನೀಡಿದ ಮಗನೇ ಅವನು, ಬೇರೆ ಯಾರು ಅಲ್ಲ.
ಯಾರ ಉಂಡಿ ನೀಡ್ಯಾರ, ಉಂಡಿ ನೀಡಿರ್ತಕ್ಕಂಥ ಮಗನೇ ಅವನು. ಹಿಂಗೆ ಉಂಡಿ ತಿಂದ, ವಿಷದ ಉಂಡಿ ತಿಂದಾನ. ತಿಂದ ಬಳಿಕ ಹೊಟ್ಟಿ ಒಳಗೆ ಸಂಕಟ ಆಗಕತ್ತಿತ್ತು. ಆಗದನ ಬಾಯಿ ಒಳಗಿಂದ ರಕ್ತ ಬೀಳಕತ್ತು. ಅವಾಗ ಅನ್ನಕತ್ತಿದ್ದು, ಏನು ಅನಾಹುತ ಆತಲ್ಲೋ ಸಿದ್ಲಿಂಗ, ಏನಿದು? ನಾವು ಜೀವನದಾಗಿಂತ ತಪ್ಪು ಎಂದೂ ಮಾಡಿಲ್ಲ, ನಾವು ಹಿಂಗ್ಯಾಕಾತಂತ ತಿಳ್ಕೊಂಡು ಅಷ್ಟೊತ್ತಿನಾಗ ಇವ್ರನ್ನ ಎಲ್ಲರನ್ನ ಎಬ್ಸ್ಕೊಂಬಂದು ಕರ್ಕೊಂಡು ಬಂದು ಕೇಳ್ತಾರೆ, ಏನಪ್ಪ ನಾವಂತೂ ಇಂಥದ್ದು ಮಾಡಿಲ್ಲ, ಹಿಂಗಾಗೈತೆ, ನಾವು ಭಿಕ್ಷೆ ಬೇಡ್ಕೊಂಬಂದು ಹುಂಡಿಯನ್ನು ಅವನಿಗೆ ಕೊಟ್ಟಿವಿ, ಆದ್ರೆ ಹುಂಡಿ ತಿಂದವನು ಹಿಂಗಾಗೈತೆ ಅಂತ ತಿಳ್ಕೊಂಡ ಬಳಿಕ ಎಲ್ಲಿ ಇಸ್ಕೊಂಬಂದ್ರಿ? ಇಂಥವ್ರ ಮನೆಯಾಗ. ಈ ಹುಡುಗ ಯಾರು? ಇಂಥವ್ರ ಮಗ. ಅಯ್ಯೋ ಅಂತ ತಿಳ್ಕೊಂಡು ಅವು ಮುದುಕಿ ಕರ್ಕೊಂಬಂದ ಬಳಿಕ ಅವಾಗಂತಾರೆ, ಈ ನೋಡವ ಹಿಂಗಾಗೈತೆ ಅಂತ ತಿಳ್ಕೊಂಡ ಬಳಿಕ ಅವಾಗ ಮುದುಕಿ ಅನ್ನಕತ್ತು, ನೀವು ಸಾಯಿಲ್ ಅಂತ ತಿಳ್ಕೊಂಡು ಹುಂಡಿ ಕೊಟ್ಟಿದ್ದ ನನ್ನ ಮಗನ ಸತ್ನಲ್ಲ ಅಂದ್ಲಕ್ಕಿ. ನೀವು ಸಾಯಿಲ್ ಅಂತ ತಿಳ್ಕೊಂಡು ನಾವು ಹುಂಡಿ ನೀಡಿದ್ದೆ, ಆದ್ರೆ ನನ್ನ ಮಗ ಸಾಯ್ತನಲ್ಲ ಅಂತ ತಿಳ್ಕೊಂಡು ಹೇಳಕತ್ತಿದ್ಲು. ಶಂಕರಲಿಂಗ ಮಹಾರಾಜರಂತಾರ, ಹೌದನವ ನೀ ಯಾವಾಗ ಹಿಂಗಂತಿ ಅಂದ ಬಳಿಕ ಸರಿ ನಮಗೆ ಗೊತ್ತಾಗಲಿಲ್ಲ, ನಮ್ಮನ್ನು ಸಾಯಿಸ್ಬೇಕಂತ ತಿಳ್ಕೊಂಡು ನೀ ಹುಂಡಿ ನೀಡಿ ಅಂತ ತಿಳ್ಕೊಂಡು ಗೊತ್ತಾಗಲಿಲ್ಲ, ಸರಿಯವಾ ಅಂತ ತಿಳ್ಕೊಂಡು ಸತ್ತಿರುವಂಥ ಮಗನ ಬಾಯಿ ಒಳಗೆ ಒಂದಿಷ್ಟು ವಿಭೂತಿಯನ್ನು ಹಾಕಿ ಒಂದಿಷ್ಟು ಪಾದೋದಕವನ್ನು ಹಾಕಿ ಅವಾಗ ಅವನ ಕೈ ಅವನ ಅಣೆಯಿಂದ ಹಿಡ್ಕೊಂಡು ಪಾದದವರೆಗೆ ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳ್ತಾರ. ಏನು ವಿಷ ತುಂಬಿಕೊಂಡಿರ್ತಕ್ಕಂಥ ಮಗ, ಸತ್ತು ಹೋಗಿರುವಂಥ ಮಗ ಶಂಕರಲಿಂಗ ಮಹಾರಾಜರು ಹಿಂಗ ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳ್ತಾರೆ. ತತ್ಕ್ಷಣದೊಳಗೆ ಸತ್ತಿರುವಂಥ ಮಗ ಎದ್ದು ಕುಳಿತುಕೊಂಡ. ನೋಡಿ ಹೆಂಗಿರಬೇಕು. ಹಾಗೆ ಯಾರು ಪುಣ್ಯ ಪ್ರತಿ ನಾವು ನೀಡುತ್ತೀವಿ ಅದು ಒಳ್ಳೆ ನಮಗೆ ಬರ್ತೈತ್ರಿ. ಪುಣ್ಯ ನಾವೇನು ನೀಡಿರ್ತೀವಿ ಅದು ಒಳ್ಳೆ ಬರ್ತೈತೆ. ಹಂಗೆ ಸದ್ಗುರು ಸಿದ್ಧಾರೂಢರಿಗೆ ಅಂತಾಳ, ಅವತ್ತು ನಾನು ರೊಟ್ಟಿ ಪುಂಡಿ ಪಲ್ಯ ನೀಡಿದ್ದೆಲ್ಲ ನಿನಗೆ ನೆನಪಿಲ್ಲ ಏನಂತ ತಿಳ್ಕೊಂಡಂದಾಗ, ನೆನಪೈತಪ್ಪ ಅಂತ ತಿಳ್ಕೊಂಡಂದಾಗ ಆ ತಾಯಿಯ ಬಂದು ನಮಸ್ಕಾರವನ್ನು ಮಾಡ್ಕೊಂಡು ಹೋಗ್ತಾಳೆ, ಸಂಪತ್ತಿನಿಂದ ಹೊಡಗೂಡುತ್ತಾಳೆ ಅಂತ ತಿಳ್ಕೊಂಡಂತಾರ. ಮುಂದೆ ಅದೇ ಒಂದು ಸಮಯದೊಳಗೆ ಯಾದವಾಡದೊಳಗೆ ರೊಟ್ಟಿ ತಿನ್ಕೋಂತ ಅವತ್ತೇನು ಕೊಟ್ಟಿದ್ರು ರೊಟ್ಟಿನ ಅದನ್ನು ತಿನ್ಕೋಂತ ಹೋದ್ರಂತ. ಹೆಂಗೆ ಪುರಾಣ ಹಚ್ಚಿರಿ, ಅವತ್ತಿನ ದಿನಮಾನದೊಳಗೆ ಉಳಿವಿ ಚನ್ನಬಸವೇಶ್ವರ ಪುರಾಣ ಹಚ್ಚಿದ್ರು. ಪುರಾಣ ಹಚ್ಚಿರುವ ಸಮಯದೊಳಗೆ ಅವು ನೋಡೋಕೆ ಹೆಂಗಿದ್ರೆ ಹುಚ್ಚಿರಂಗಿದ್ದ, ರೊಟ್ಟಿ ಹಿಡ್ಕೊಂಡು ಹಿಂಗೆ ಬರಾಕತ್ತಿದ್ದ, ಮತ್ತು ಲಂಗೋಟಿ ಹಾಕ್ಕೊಂಡಿದ್ದ. ಶಾಸ್ತ್ರಿಗಳು ನಾವು ಹೆಂಗೆ ಕೂತೀವಿ ಹಿಂಗತ್ತಿ ಕೂತ್ಕೊಂಡಿದ್ದ. ಹಿಂಗೆ ಒಳಗೆ ಬರೋದ್ರಾಗ ಅವ್ರೇನಂದ್ರು ಶಾಸ್ತ್ರಿಗಳು, ಬರಬೇಡ ಹೊರಕ್ಕೆ ಹಾಕ್ರ ಅಂತ ಒಪ್ಕೊಂಡಂತ. ಅವಾಗ ಅನ್ನೋದ್ರಾಗ ಒಂದಿಷ್ಟು ಮಂದಿ ಅವಾಗಂದ್ರಾಗ ಒಂದಿಷ್ಟು ಮಂದಿ ಹಿಡ್ಕೊಂಡು ಹಿಂಗೆ ಹೊರಗೆ ಹಾಕಕ್ಕಿದ್ರು. ಸಿದ್ದಪ್ಪ ಅಂದ, ಇಲ್ಲ ನಾ ಇಲ್ಲೇ ಕುಂತು ದಾರಿ ಒಳಗೆ ಕೂತು ನಾ ಕೇಳೋಕೀನಪ್ಪ, ಪುರಾಣ ಕೇಳೋಕೀನಿ, ಒಳಗೆ ಬರೋಂಗಿಲ್ಲ ಅಣ್ಣ ಅಂತ ತಿಳ್ಕೊಂಡಂದ. ಅಲ್ಲೇ ಕೂತಾವ. ಅಲ್ಲೇ ಕುಂದ್ರಬೇಕಾದ್ರೆ ಒಂದು ಮಾತು, ಉಳಿವಿ ಚನ್ನಬಸವೇಶ್ವರ ಪುರಾಣವನ್ನು ಬರೆದವರು ವಿರೂಪಾಕ್ಷ ಪಂಡಿತರು, ಅವರು ನೆಲವಡಿಯವರು. ಇಲ್ಲಿ ಗದಗಿನ ಹತ್ರ ನೆಲವಡಿ ಅಂತ ತಿಳ್ಕೊಂಡು ಬರ್ತದೆ. ಅವರು ವಿರೂಪಾಕ್ಷ ಪಂಡಿತರು ಭಾಳ ಚೆಂದಾಗಿ ಬರೆದಾರ. ಆ ಬರೆದಿರುವಂಥ ಒಂದು ಉಪಮಾ ಅಲಂಕಾರಗಳನ್ನು ಕೊಡ್ತಾರೆ. ಅದರೊಳಗೆ ಅಲಂಕಾರವನ್ನು ಏನಿಷ್ಟು ಚೆಂದ ಕೊಡ್ತಾರೆ ಅಂತ ತಿಳ್ಕೊಂಡ್ರೆ, ಮನಸ್ಸಿ ಜಾರಿಯ ಮುಂದೆ ಎಸೆದುದು ಮನಸ್ಸಿನ ಜನ ಸೊಕ್ಕಾನೆ ಅದುವೇ ಮಾಮರವಾಗಿ ಎಸೆದುದು, ಇದರಲ್ಲಿ ಮರಕ್ಕೋ ಹಾನಿಗೆ ಉಪಮೆಯೋ ಉಪಮಾನ ಇರುವುದು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡುತ್ತಾರೆ. ಹಂಗೆ ಹೇಳೋದ್ರಾಗ ಅಲ್ಲಿ ಕುಳಿತುಕೊಂಡು ಸಿದ್ದಪ್ಪ ಅಂತಾನ, ಇದಕ್ಕೆ ನೀವು ಯಾವುದಕ್ಕೆ ಉಪಮೆ ಕೊಡ್ತೀರಪ್ಪ? ಏನು ಹಾನಿ ಕೊಡ್ತಿರೋ, ಏನು ಮರಕ್ಕೆ ಕೊಡ್ತಿರೋ? ಮರದ ಮೇಲೆ ಕುಳಿತುಕೊಂಡಿರುವಂಥ ಮಿತ್ರ ಅಂದ್ರೆ ಎರಡು ಪಕ್ಷಿಗಳು ಕುಂತಾವಲ್ಲಿ. ಯಾವುದು? ಮಧು ಮತ್ತು ಮಿತ್ರ ಅಂತಕ್ಕಂಥ ಎರಡು ಪಕ್ಷಿಗಳು ಕುಳಿತುಕೊಂಡವಲ್ಲ, ಅದಕ್ಕೆ ಉಪಮೆ ಮಾಡ್ತಿರೋ? ಎದಕ್ಕೆ ಕೊಡ್ತೀರಿ ನೀವು ಉಪಮೆ, ಎದಕ್ಕೆ ಕೊಡ್ತೀರಿ ಅಂತ ತಿಳ್ಕೊಂಡಂದ ಗಾಬರಿ ಆಗಿಬಿಟ್ರು ಅವರು ಶಾಸ್ತ್ರಿಗಳು. ಅಲ್ಲಮ್ಮಯ್ಯ ಶಾಸ್ತ್ರಿಗಳು ಅಂತ ತಿಳ್ಕೊಂಡವರು ಉಳಿವಿ ಚನ್ನಬಸವರ ಪುರಾಣ ಹೇಳಕತ್ತಿದ್ರು. ಗಾಬರಿ ಆದಾಗ ಅವ್ರು ಹೇಳಕತ್ತಿದ್ರಂತ, ಏನಪ್ಪ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಂಡು ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಿದನು ಸಿದ್ಧಾರೂಢರಿಗೆ. ಯಪ್ಪ ನಮಗೆ ಗೊತ್ತಾಗ್ತಾ ಇಲ್ಲ, ನನಗೆ ಕ್ಷಮಾ ಮಾಡು, ನೀವೇ ಹೇಳ್ರಿ ಅದನ್ನು ತಿಳ್ಕೊಂಡಂದಾಗ, ನೋಡಪ್ಪ ಅಲ್ಲಿ ಹಾನಿಗೂ ಕೂಡ ಉಪಮೆ ಕೊಡೋಕ್ಕೆ ಬರೋಂಗಿಲ್ಲ, ಅಲ್ಲಿ ಮರಕ್ಕೂ ಕೂಡ ಉಪಮೆ ಕೊಡೋಕ್ಕೆ ಬರೋಂಗಿಲ್ಲ, ಮಧು ಮತ್ತು ಮಿತ್ರ ಪಕ್ಷಿಗಳಾಗಿರ್ತಕ್ಕಂಥ ಕೂಡ ಉಪಮೆ ಕೊಡೋಕ್ಕೆ ಬರೋಂಗಿಲ್ಲ. ಇರುವೆಯ ಮೊದಲ ಮಾಡಿಕೊಂಡು ಹಾನಿ ಒಳಗೆ ಬೆಳಗುತ್ತಿರ್ತಕ್ಕಂಥ, ಇರುವೆಯ ಮೊದಲು ಮಾಡಿಕೊಂಡು ಹಾನಿ ಒಳಗೂ ಕೂಡ ಹಾನಿಯವರೆಗೂ ಕೂಡ ಬೆಳಗ್ತಕ್ಕಂಥ ಚಿದಾಭಾಸನಾಗಿರ್ತಕ್ಕಂಥವನು. ಚಿದಾಭಾಸ ಅಂತ ತಿಳ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗಂಗಿಲ್ಲ, ಅದನ್ನು ಭಾಳ ಡೀಪಾಗಿ ಹೇಳ್ಬೇಕಂದ್ರೆ ಶರಣರ, ಈಗ ನಾವು ಮಲ್ಕೊಂಡಾಗ ಕನಸು ಬೀಳ್ತೈತ್ರಿ, ಕನಸು ಬೀಳುತ್ತದೆ. ವಿಪರೀತದ ಅಪರಮಿತಿಯ ಕತ್ತಲ ಒಳಗೆ ವಿಪರೀತ ಬೆಳಕನ್ನಿಟ್ಟವರು ಯಾರು ಅಂತ ತಿಳ್ಕೊಂಡು ಪ್ರಭುದೇವರು ಒಂದು ಮಾತು ಹೇಳ್ಕೊಂಡು ಬರುತ್ತಾರೆ. ಕನಸು ಬೀಳುತ್ತದಲ್ಲ, ಕನಸಿನಲ್ಲಿ ಇದಕ್ಕಿಂತಲೂ ಕೂಡ ಬೆಳಕಿರುತ್ತದೆ ಶರಣರು, ಇದಕ್ಕಿಂತಲೂ ಕೂಡ ಬೆಳಕಿರುತ್ತೈತೆ. ಆ ಬೆಳಕನ್ನ ಅಂತ ತಿಳ್ಕೊಂಡ್ರೆ ಇರುವಿ ಮೊದಲು ಮಾಡಿಕೊಂಡು ಹಾನಿವರೆಗೆ ಬೆಳಗ್ತಕ್ಕಂಥವನು ಯಾರಿದ್ದಾನೆ ಅಂತ ತಿಳ್ಕೊಂಡ್ರೆ ಅವನೇ ಪರಮಾತ್ಮ, ಅವನೇ ಬ್ರಹ್ಮ ಅಂತ ತಿಳ್ಕೊಂಡು ಉಪಮೆ ಕೊಡಬೇಕು ಅಂತ ಹೇಳಿದ್ರು ಅವರು.
ಎಲ್ಲರೊಳಗೂ ಚಿದಾಭಾಸನ ಅಂದ್ರೆ ಅದನ್ನು ಬೆಳಕನ್ನು ಚೆಲ್ತಕ್ಕಂಥವ್ನು ಯಾರು ಅದಾನಂದ್ರೆ ಅವನೇ ಬ್ರಹ್ಮ ಅದನಪ್ಪ, ಅವನಿಗೆ ಉಪಮೆ ಕೊಡಬೇಕದನ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಅಷ್ಟು ಸುಂದರವಾಗಿ ಹೇಳಿದ ಬಳಿಕ ಅವಾಗ ಕೆಳಗಿಳಿದು ನಮಸ್ಕಾರ ಮಾಡ್ತಾರೆ. ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಸಿದ್ಧಾರೂಢರು ಅಷ್ಟೊತ್ತು ಅನ್ನೋದ್ರಾಗ ಅರ್ಧ ರೊಟ್ಟಿ ತಿಂದಿದ್ರಂತದನ್ನು. ಅರ್ಧ ರೊಟ್ಟಿ ತಿಂದಿದ್ರಂತ. ಹಿಂಗೆ ಪುರಾಣ ಪುಸ್ತಕದ ಮ್ಯಾಗ ಅದನ್ನು ಪುರಾಣ ಪುಸ್ತಕದ ಮ್ಯಾಗ ಇಟ್ಟ ಬಳಿಕ ಮುಂದೆ ಹೊರಟಿದ್ರು. ಆ ಪುರಾಣ ಪುಸ್ತಕ ಇರ್ತಕ್ಕಂಥ ರೊಟ್ಟಿಯನ್ನು ತೆಲಿಮೆಯಾಗಿ ಇಟ್ಟುಕೊಂಡು ಕುಣಿದಾಡಿದನಂತ ಅಲ್ಲಮಯ್ಯನವರು ಕುಣಿದಾಡಿದ್ರಂತ. ಇಂಥ ಒಬ್ಬ ಬ್ರಹ್ಮಜ್ಞಾನಿಯನ್ನು ನೋಡಿದನಲ್ಲ ಅಂತ ತಿಳ್ಕೊಂಡು ಕುಣಿದಾಡುತ್ತಾ ಸಿದ್ಧಾರೂಢರನ್ನ ಭೇಟಿಯಾಗಿ ಹೇಳ್ತಾರೆ, ಯಪ್ಪ ನಾನು ಕಾಶಿಗೆ ಹೋಗ್ಬೇಕಂತ ಮಾಡೀನಿ ಅಂತ ತಿಳ್ಕೊಂಡಂದ್ರಂತ. ಕಾಶಿಗೆ ಹೋಗ್ಬೇಕಂತ ಮಾಡೀನಿ ಅಂತ ತಿಳ್ಕೊಂಡಂದ ಬಳಿಕ ಅವ್ರಂದ್ರಂತ, ಕಾಶಿಗೆ ಅದಕ್ಕೆ ಹೋಗಿದಿ ಅಂದ್ರಂತ. ಯಪ್ಪ ಕಾಶಿಗೆ ಹೋಗ್ಬೇಕು, ಹಿಂಗೆ ಕಾಶಿಗೆ ಹೋದವ್ರು ಒಳ್ಳೆ ಬರಂಗಿಲ್ಲೋ ಅಂದ್ರಂತವ್ರು. ನೋಡವ್ರ ಮಾತಿನಾಗ ಹೆಂಗೈತಿವ, ಕಾಶಿಗೆ ಹೋದವ್ರು ಹೊಳ್ಳಿ ಬರಂಗಿಲ್ಲೋ ಅಂತ ತಿಳ್ಕೊಂಡಂತಾರೆ. ಕಾಶಿಗೆ ಹೋದವ್ರು ಒಳ್ಳೆ ಬರಂಗಿಲ್ಲ ಅಂತ ತಿಳ್ಕೊಂಡಂದ ಬಳಿಕ ಹಾಗಲ್ ಬಿಡಿಯಪ್ಪ ಅಂತ ತಿಳ್ಕೊಂಡಂದ್ರಂತ. ಅವಾಗ ಅವರಷ್ಟು ಆಶೀರ್ವಾದ ಮಾಡ್ತಾರೆ, ನೀ ಕಾಶಿಗೆ ಹೋಗೋ, ಆದ್ರೆ ಅಲ್ಲೇ ಮೋಕ್ಷವನ್ನು ಪಡಿ ಅಂತ ತಿಳ್ಕೊಂಡಂದ್ರಂತ. ಅಲ್ಲಮ್ಮಯ್ಯನವರು ಕಾಶಿಗೆ ಹೋದ್ರೂ ಕೂಡ ಒಳ್ಳೆ ಬರಲಿಲ್ಲ, ಅಲ್ಲೇ ಲಿಂಗೈಕ್ಯರಾದ್ರಂತ. ನೋಡಿ ಹೆಂಗಿರ್ಬೇಕು. ಶರಣರ ಮಾತಿನೊಳಗೆ ಎಂಥ ಅದ್ಭುತವಾದ ಶಕ್ತಿ ಐತಿವ. ಶರಣರ ಮಾತಿನೊಳಗೆ ಮಾತನಾಡಿದ್ರ ಅಂತ ತಿಳ್ಕೊಂಡಂದ್ರೆ, ಅವರು ಮಾತನಾಡಿದ್ರ ಅಂತ ತಿಳ್ಕೊಂಡಂದ್ರೆ ನಿರ್ಮಾಣ ಆಗ್ತೈತಿ. ಏನು ನಿರ್ಮಾಣ ಆಕೈತಿ? ಒಂದು ಮಂದಿರ ನಿರ್ಮಾಣ ಆಗಬಹುದು. ಶರಣರ ಒಂದು ಮಂದಿರವೇ ನಿರ್ಮಾಣ ಆಗ್ತೈತಿ ಅವ್ರು ಮಾತನಾಡಿದ್ರೆ. ನಾವು ಮಾತಾಡಿದ್ರೆ ನಿರ್ನಾಮಕ್ಕವು. ನಾವು ಮಾತಾಡಿದ್ರೆ ನಿರ್ನಾಮಕ್ಕವು. ಅವ್ರು ಮಾತಾಡಿದ್ರೆ ನಿರ್ಮಾಣವೇ ಆಗ್ತದ ಅಂತ ತಿಳ್ಕೊಂಡಂತಾರ. ಮಾತನಾಡಿದರೆ ಅಂತ ತಿಳ್ಕೊಂಡಂತಾರ. ಅವ್ರ ಮಾತಿನಲ್ಲಿ ಎಂಥ ಅದ್ಭುತವಾದ ಶಕ್ತಿ ಇತ್ತು. ನಿಮ್ಮದ ಮಾತು ಹಂಗಲ್ಲ, ಹೌದಲ್ರಿ? ಮಂಟಪದ ಮದುವೆ ಮಂಟಪದ ಮುಂದೆ ನಡೆದಿತ್ತು, ಹಂದರ ಹಾಕಿದ್ರ. ದೊಡ್ಡ ಸಾಹುಕಾರ, ಊರಿಗೆ ದೊಡ್ಡ ಸಾಹುಕಾರನ ಹಂದರ ಹಾಕಿದ್ರು. ಮಗನ ಮದುವೆ ನಡೆದಿತ್ತು, ಮದುಮಗಳು ಕರ್ಕೊಂಬರಕತ್ತಿದ್ರಂತ. ಆ ಸಾಹುಕಾರ ಮದುಮಗಳ ದಾರಿ ನೋಡ್ಕೊಂತ ಒಂದು 4-5 ಮಂದಿ ನಿಂತ್ಕೊಂಡಿದ್ರಂತ. ಅದರಾಗ ಒಬ್ಬ ಬಂದು ನಿಂತ್ಕೊಂಡ. ಅವ ಏನು ಮಾತಾಡ್ತಿದ್ದ? ಬರೇ ಕೆಟ್ಟ ಶಬ್ದಗಳನ್ನು ಮಾತಾಡ್ತಿದ್ದ. ಅಪಭ್ರಂಶ ಅಂತಾರಲ್ಲ, ಹಂಗೆ ಮಾತಾಡ್ತಿದ್ದ. ಏನಂತಿದ್ದ? ಸಾಹುಕಾರ ಮಗ್ಗಲ್ಲಿ ನಿಂತ್ಕೊಂಡಾನ. ನಿಂದ್ರೋದು ಬೇಕಾದ್ರೆ ಏನಂತಿದ್ದ? ಯಾರು ನೋಡಕತ್ತೀರಿ ಅಂದ. ಮದುಮಗಳು ದಾರಿ ನೋಡಕತ್ತೀವಿ. ಅಕಸ್ಮಾತ್ ಅವ ಅಂದ, ಅಕಸ್ಮಾತ್ ಬರೋದರ ಆಕ್ಸಿಡೆಂಟ್ ಸತ್ರ ಅಂದವ. ಅಕಸ್ಮಾತ್ ಆಕ್ಸಿಡೆಂಟ್ ಸತ್ರ ಅಂದ. ಅವ ಅಂದ್ಲೇ ಅಂದ್ರದ ನಿಂತ್ಕೊಂಡಿದ್ದಿ, ಅಪಶಕ್ನ ಮಾತಾಡಬಾರ್ದಲೇ ಅಂತ ತಿಳ್ಕೊಂಡು ಹಿಂಗಂದು ಬೈಯದ್ರಾಗ ಅವ ಅಂದ್ರೆ ಅವ್ಗೆ ಹೇಳಕತ್ತಿದ್ರು, ಇಲ್ಲ ಇವು ಒಂದಿಷ್ಟು ಊಟಕ್ಕೆ ಹಾಕ್ಬಿಡ್ರಿ ಅಂತ ತಿಳ್ಕೊಂಡಂದ್ರು. ಉಣ್ಣಕ್ಕೆ ಹಾಕ್ಬಿಟ್ರೆ ಹೊಕ್ಕನ. ಅವ ಏನು ಅನ್ನಬೇಕು? ಯಪ್ಪ ಹಂಗೆ ಮಾಡಬೇಡ್ರಿ, ನಿಮ್ಮ ಅಪ್ಪನು ಪುಣ್ಯತಿಥಿ ಐತೆ ಅಂತ ತಿಳ್ಕೊಂಡು ಹುಣ್ಣಾಕ ಹಾಕ್ರಿ, ಅಂದ್ರಕ್ಕೆ ಬೆಂಕಿ ಎತ್ತಿದ್ರು ಒಳ್ಳೆ ನೋಡುಗಲ್ಲಂತವ. ಉಂಡು ಹೋಗಿಬಿಡ್ತೀನಿ, ಅಂದ್ರಕ್ಕೆ ಬೆಂಕಿ ಎತ್ತಿದ್ರು ಒಳ್ಳೆ ನೋಡುಗಲ್ಲಂತ ಮಾತಾಯು. ಎಂಥವು ಮಾತು. ಶರಣರು ಮಾತನಾಡಿದರು, ಸಿದ್ಧಾರೂಢರು ಮಾತನಾಡ್ತಾರ. ಏನಂತ? ಕಾಶಿ ಒಳಗೆ ನೀವು ಮೋಕ್ಷ ಪಡಿ ಅಂತ ತಿಳ್ಕೊಂಡ್ರು. ಕೊನೆಗೂ ಕೂಡ ಅಲ್ಲಿ ಮೋಕ್ಷ ಹೊಂದಿದ. ಮುಂದೆ ಸಿದ್ಧಾರೂಢರು ಏನಂತ ತಿಳ್ಕೊಂಡ್ರೆ, ಯಾದವಾಡದೊಳಗೆ ಅಲ್ಲಿ ಏನಂತ ತಿಳ್ಕೊಂಡ್ರೆ, ಅಲ್ಲೇ ತಿರುಗಾಡ್ಕೊಂತ ದೊಡ್ಡದು ಒಂದಿಷ್ಟು ವಾಡೆ, ಯಾದವಾಡದೊಳಗೆ ದೊಡ್ಡ ವಾಡೆ ಅದಾವ. ಆ ವಾಡ್ಯದೊಳಗೆ ಹೋಗಿ ಹಿಂಗೆ ಮರಿ ಒಳಗೆ ನಿಂತ್ಕೊಂಡ್ರಂತ. ಮರಿ ಒಳಗೆ ನಿಂತ್ಕೊಂಡ ಬಳಿಕ ಅಲ್ಲಿ ಏನಂತ ತಿಳ್ಕೊಂಡ್ರೆ, ಒಂದಿಷ್ಟು ಮಂದಿ ಕೊತ್ತವಾಲ್ರು, ಆ ತಳವಾರು ಏನು ಮಾಡ್ತಾರ, ಊರು ಕಾಯತಕ್ಕಂಥವ್ರು ಏನು ಮಾಡ್ತಾರ, ಬಂದು ಮಾತಾಡಿಸಿದ್ರಂತ. ಬಂದು ಮಾತಾಡಿಸಿದಾಗ ಸಿದ್ಧಾರೂಢರು ಮಾತಾಡಲಿಲ್ಲಂತ. ಸಿದ್ಧಾರೂಢ ಮಾತಾಡಲಿಲ್ಲ. ಮಾತಾಡಿದಾಗ ಏನಂತ ತಿಳ್ಕೊಂಡ್ರೆ, ಬಡಿಯಕತ್ತಿದ್ರಂತ. ಬಡಿದ್ರು ಬಹಳಷ್ಟು ಬಡಿದ್ರಂತ. ಮಾತಾಡಲಿಲ್ಲ, ಜಗ್ಗು ಬಡಿದ್ರ. ರಕ್ತ ಮೊಣಕಾಲೊಳಗೆ ರಕ್ತ ಬರೆಯಾಕತ್ತಿತ್ತು, ಹಂಗೆ ಬಡಿದ್ರಂತ. ಬಡಿದ ಬಳಿಕ ಯಾರೋ ಒಬ್ರು ಬಂದ್ರಂತ. ಹಿಂಗೆ ಬಡಿಬೇಡೋ, ಹುಚ್ಚಲ್ಲವ, ಕಳ್ಳನಲ್ಲ, ಹುಚ್ಚನಲ್ಲ, ಹಿಂಗೆ ಅವ್ರು ಸಿದ್ಧಾರೂಢದನೋ, ಬಡಿಬೇಡ ಅಂತ ತಿಳ್ಕೊಂಡು ಬಳಿಕ ಬಿಟ್ಟು ಹೋದ್ರಂತವ್ರು. ಬಿಟ್ಟು ಹೋದ ಬಳಿಕ ಯಾರೋ ಹೇಳಿದ್ರಂತ ಅಲ್ಲಮಯ್ಯನ ಶಾಸ್ತ್ರಿಗಳಿಗೆ, ಹಿಂಗಿಂಗ್ರಿ ಹಿಂಗೆ ಬಡಿಯಕತ್ತಾರ ಹಿಂಗೆ ಅಂತ ತಿಳ್ಕೊಂಡ ಬಳಿಕ ಅವಾಗ ಓಡಿ ಬಂದ್ರಂತ. ಯಪ್ಪ ಯಾಕಪ್ಪ ಅಲ್ಲೇ ಇರಬೇಕಿಲ್ಲ ಗುಡಿಯಾಗ ಅಂತ ತಿಳ್ಕೊಂಡ ಬಳಿಕ ಅವ್ರಂದ್ರಂತ, ಇಲ್ಲಪ್ಪ ಇನ್ನೂ ಸ್ವಲ್ಪ ಕರ್ಮ ಇತ್ತು, ಅದಕ್ಕೆ ಕರ್ಮ ಆಗ್ಬೇಕಂತಂದು ಬಂದೀನಿ. ಬಡಿಸ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಕರ್ಮ ಐತೆ, ಅದಕ್ಕೆ ಬಡಿಸ್ಕೊಂಡಿನಪ್ಪ ಅಂತ ತಿಳ್ಕೊಂಡ್ರೆ ಅವರು ಅನ್ಬೇಕಾದ್ರೆ ಒಂದು ಮಾತಂದ್ರಂತ, ಇದೇನಕ್ಕೆ ಬಹಳ ಏನಲ್ಲ, ಬಳ್ಳಾರಿ ಒಳಗೆ ಆದಷ್ಟು ಇದೇನಲ್ಲ ಅಂದ್ರಂತ ಅವರು. ಬಳ್ಳಾರಿ ಒಳಗೆ ಇದಕ್ಕಿಂತಲೂ ಬಹಳ ಬಡ್ದಿದ್ದ. ಒಬ್ಬರ ಮನೆ ಮುಂದೆ ಹನುಮಂತ ಶೆಟ್ಟಿಯವರ ಮನೆ ಮುಂದೆ ಭಿಕ್ಷಾ ಬೇಡಕ್ಕೆ ಹೋಗಿದ್ದೆ. ಕೌಲು ಬಜಾರ್ದಾಗ ಹೋದಾಗ ಬಡೆ ಸಾಬ ಅಂತಕ್ಕಂಥವನು 3 ಪಾಟಣಿಗಿಂದ ನುಗ್ಗಿಸಿದ್ರ ನನ್ನ ಮೊಣಕಾಲು ಹೊಡೆದಿದ್ದು, ನನ್ನ ಸೊಂಟ ಮುರಿದಿತ್ತು ಯಪ್ಪ ಅಂದ್ರು ಅವ್ರು. ಅಷ್ಟು ಹೊಡೆದಿದ್ರು. ಅದಕ್ಕಿಂತ ಏನು ದೊಡ್ಡ ನೋವು ಅಲ್ಲಿದೆ ಅಂದ್ರಂತವ್ರು. ನೋಡಿ ಹೆಂಗಿರ್ಬೇಕು. ಅದಕ್ಕೆ ಕರ್ಮ ಐತಪ್ಪ, ನಾನು ಎಲ್ಲ ಕಡೆ ಹಿಂಗೆ ತಿಳ್ಕೊಂಡು ಯಾಕೆ ಬಡಿಸ್ಕೊಂಡ್ರಿ ಅಂತ ತಿಳ್ಕೊಂಡ್ರಿ, ನಮ್ಮದು ಕರ್ಮ ಐತ್ರಿ. ರೋಗ ಎದಕ್ಕೆ ಬರ್ತೈತಿ? ಕರ್ಮ ಐತೆ. ಕರ್ಮ ಇದ್ದಲ್ಲ ರೋಗಾದಿಗಳು ಬರ್ತವೆ. ಪ್ರಾರಬ್ಧ, ಸಂಚಿತ, ಆಗಾಮಿ ಕರ್ಮಗಳೈತಿ.
ಕರ್ಮ ಇದ್ದಲ್ಲೇ ನಡೀತೈತಿ, ಕರ್ಮ ಇಲ್ಲಕ್ಕದ ನಡೆಯಂಗಿಲ್ಲ. ನಾನು ಇಲ್ಲಿ ಪುರಾಣ ಮಾಡ್ಬೇಕಂತ ತಿಳ್ಕೊಂಡು ಮೊದಲ ಬರೆದಿತ್ತದು. ಬರದಲ್ಲಿ ಅವ್ರು ಋಣ ಇರ್ತೈತಿ, ಋಣ ಅನ್ನದ ಋಣ ಇದು ಕೂಡಿಸ್ಕೊಂಡು ಕರ್ಕೊಂಡು ಬಂದಲ್ಲೇ ನಾ ಇಲ್ಲಿ ಬರ್ಬೇಕಾಕೈತಿ, ಇಲ್ಲ ಬರೋಕ್ಕಾಗಂಗಿಲ್ಲ. ಏನು ರೀ, ಇಲ್ಲಾಂದ್ರೆ ಬರೋಕ್ಕಾಗಂಗಿಲ್ಲ. ಇದನ್ನ ಉಣ್ಬೇಕಂತ ತಿಳ್ಕೊಂಡು ಬರೀತಾನ್ರಿ. ಇವತ್ತು ನೀ ಇದನ್ನ ಉಣ್ಬೇಕಂತ ತಿಳ್ಕೊಂಡು ಬರೆದಿರ್ತಾನ್ರಿ. ಇವತ್ತು ಇದನ್ನ ಉಣ್ಬೇಕು, ನೀ ಇದನ್ನ ಮಾಡ್ಬೇಕಂತ ತಿಳ್ಕೊಂಡು ಮೊದಲ ಬರೆದು ಕಳಿಸಿಬಿಟ್ಟಿರ್ತಾನೆ, ಇವತ್ತು ಹಿಂಗೆ ಆಗ್ಬೇಕಂತೇಳಿ. ಯವ್ವ ಅಕ್ಕನ ಮಗಳಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡು ಬಳಿಕ ಏನಂತ ತಿಳ್ಕೊಂಡು ಅಕ್ಕನ ಮಗಳು ಕರ್ಕೊಂಡು ಬಂದ್ರಂತ. ಕರ್ಕೊಂಡು ಬಂದ ಬಳಿಕ ಮನೆಯಾಗ ಏನಂತ ತಿಳ್ಕೊಂಡು ಹೆಣ್ಮಗಳು ನಡಿಯಾಕತ್ತಿದ್ಲು. ಅವ ಏನಂತ ತಿಳ್ಕೊಂಡು ಅಂದ್ರೆ ಮನೆಯಾಗ ಅಕ್ಕನ ಮಗಳು ಮತ್ತು ಇದು ನಡೀತು, ಸಂಸಾರ ನಡಿಯಾಕತ್ತು. ಹೆಣ್ಮಗಳು ಮನೆಯಾಗ ಅಡುಗೆ ಮಾಡಾಕತ್ತಿದ್ಲು. ಏನು ಮಾಡಿದ್ಲು? ಮೊದಲನೇ ದಿನ ಬಂದಾಗ ಪುಂಡಿ ಪಲ್ಯವು ರೊಟ್ಟಿ ಮಾಡಿದ್ಲು ರೀ. ಎರಡನೇ ದಿನ ಏನು ಮಾಡಿದ್ಲು? ಪುಂಡಿ ಪಲ್ಯವು ರೊಟ್ಟಿ ಮಾಡಿದ್ಲು. ಮೂರನೇ ದಿನ ಪುಂಡಿ ಪಲ್ಯವು ರೊಟ್ಟಿ ಮಾಡಿದ್ಲು. ನಾಲ್ಕನೇ ದಿನನೂ ಪುಂಡಿ ಪಲ್ಯವು ರೊಟ್ಟಿನ ಮಾಡಿದ್ಲು ರೀ. ಅವ ಅಂದ, ಏನು ಮಾಡ್ಬೇಕಪ್ಪ, ಏನಾರ ಅಂದಗಿಂದ್ಯ ಅಕ್ಕನ ಮಗಳು ಮತ್ತು ಹಳಕ್ಕೆ ಕುಂದಿರ್ತಾಳೆ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಏನಾರು ಯಾಕಾಗಲಕ್ಕಂತ ತಿಳ್ಕೊಂಡು 5 ದಿನ ತಿಂದ. ಪುಂಡಿ ಪಲ್ಯ ರೊಟ್ಟಿ ತಿಂದ 5 ದಿನ ತಿಂದ, 10 ದಿನ ತಿಂದ, 15 ದಿನ ತಿಂದ. ಬರೇ ಪುಂಡಿ ಪಲ್ಯ ರೊಟ್ಟಿ ರೀ. 1 ತಿಂಗಳು ತಿಂದ ಬಳಿಕ ಅವ ಅಂದ, ಇದನ್ನ ಹೆಂಗೆ ಮಾಡಬೇಕು, ಏನಾರ ಅಂದೆ ಹೊಸ್ದಂಗೆ ಮದುವೆಗಿನಿ ಮತ್ತು ಅಕ್ಕ ಬೈತಾಳ, ಚಂದ ನೀನು ನಡ್ಸ್ಕೊಳೋದು ಗೊತ್ತಿಲ್ಲ, ನೀನು ಚಂದ ಗಂಡ ಹೆಣ್ತಿ ಇರೋದು ಗೊತ್ತಿಲ್ಲ ಅಂತ ತಿಳ್ಕೊಂಡು ಬೈತಾಳ, ಏನಾರ ಯಾಕಾಗಲಕ್ಕೆ ಈ ಸುದ್ದಿ ನಮ್ಮ ಅಕ್ಕಗೆ ಹೇಳಿ ಬರ್ಬೇಕಂತ ತಿಳ್ಕೊಂಡು ಅವ ಏನು ಮಾಡ್ದ, ತನ್ನ ಊರ್ಲಿಂದ ಅಕ್ಕನ ಊರಿಗೆ ಹೋದ. ಅಕ್ಕನ ಊರಿಗೆ ಹೋಗೋದ್ರಾಗ ಆ ಹೆಣ್ಮಗಳೇನಂತ ತಿಳ್ಕೊಂಡ್ರೆ ನನ್ನ ತಮ್ಮ ತಿಮ್ಮ ಭಾಳ ದಿನಕ್ಕೆ ಬಂದಾನಂತ ತಿಳ್ಕೊಂಡು ಆ ಹೆಣ್ಮಗಳೇನು ಮಾಡಿದ್ಲವ, ಪುಂಡಿ ಪಲ್ಯ ರೊಟ್ಟಿ ಮಾಡಿ. ಅವ ಅಂದ, ಉಣ್ಬೇಕು ಬ್ಯಾಡೋ, ಹೆಂಗೆ ಮಾಡ್ಲಪ್ಪ, ಇದ ಸುದ್ದಿನ ಹೇಳಕ್ಕೆ ಬಂದೀನಿ, ನಿನ್ನ ಮಗಳು ಇದನ್ನ ಮಾಡಾಕತ್ತಾಳ ಅಂತ ತಿಳ್ಕೊಂಡು ಇದ ಸುದ್ದಿನ ಹೇಳಕ್ಕೆ ಬಂದೀನಿ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅಂದ. ಉಂಡು ಪುಂಡಿ ಪಲ್ಯ ಏನಂತ ತಿಳ್ಕೊಂಡ್ರೆ ಹುಡಿಯಾಗಿ ತೆಲ್ಲಿಗೆ ನೆತ್ತಿಗೆ ಹೇರಿ ಪ್ರಜ್ಞಾ ತಪ್ಪಿ ಹಕ್ಕನ ಮನೆಯಾಗ ಮಲ್ಕೊಂಡ. ದಪ್ಪನ ಒತ್ಕೊಂಬಿದ್ದ ಬಳಿಕ ಹಕ್ಕ ಏನು ಮಾಡಿದ್ಲ ಅಂತ ತಿಳ್ಕೊಂಡ್ರೆ, ನನ್ನ ತಮ್ಮ ಏನೋ ಆಗೈತೆ ಅಂತ ತಿಳ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋದರು, ನೋಡಿದ್ರು, ಚೆಕಪ್ ಮಾಡಿದ್ರು, ಸಲಿಯನ್ ಬಾಟ್ಲಿ ಹಚ್ಚಿದ್ರು, ಮತ್ತು ಸಲಿಯನ್ ಬಾಟ್ಲಿ ಹಚ್ಚಿದ್ರು. ಅಷ್ಟೊತ್ತಾದ ಬಳಿಕ ಎಚ್ಚರ ಆದ ಬಳಿಕ ಅವ ಡಾಕ್ಟ್ರನ್ನ ಕೇಳಿದ, ಆರಾಮದಿನ? ಆರಾಮದಿರಿ ಅಂತ ತಿಳ್ಕೊಂಡ್ರೆ ಮತ್ತು ಸಲಿಯನ್ ತೆಗೆದ್ರು, ಮತ್ತು ಇಂಜೆಕ್ಷನ್ ಮಾಡಿದರು. ಇಂಜೆಕ್ಷನ್ ಮಾಡಿ ಗುಳ್ಗಿ ಕೊಟ್ಟು ಬಳಿಕ ಮನೆಗೆ ಬರಾಕತ್ತಿದ್ದ. ಮನೆಗೆ ಬರೋ ಮುಂದೆ ಡಾಕ್ಟ್ರನ್ನ ಕೇಳಿದ, ಏನಂತ? ಡಾಕ್ಟ್ರ ಪತ್ತೆ ಏನು ಉಣ್ಬೇಕ್ರಿ ಅಂದ. ಡಾಕ್ಟ್ರ್ ಹೇಳಿದ್ರು, ಇನ್ನೂ 3 ತಿಂಗಳು ಪುಂಡಿ ಪಲ್ಯ ರೊಟ್ಟಿ ಉಣ್ಣೀನ ಅಂದ್ರ. ಕರ್ಮ ಏನು ಮಾಡುವುದಕ್ಕೆ ಬರಂಗಿಲ್ಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡುವಿಯೋ ಅಂತ ಕರೀತಾರೆ. ನೀ ಏನು ಮಾಡೋಕ್ಕಾಗತ್ತಪ್ಪ? ಅವಾಗ ಸಿದ್ಧಾರೂಢರು ಹೇಳಾಕತ್ತಿದ್ರಂತ, ಏನಂತ? ಇದು ಪ್ರಾರಬ್ಧ ಕರ್ಮದ ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮವನ್ನು ಗಂಟು ಬಿಟ್ಕೊಂಡು ಬಂದೈತೆ. ಯಾರು ಬಡಿತಾರ ಸುಮ್ಮನೆ ಇರಬೇಕಪ್ಪ, ಪ್ರಾರಬ್ಧ ಐತೆ, ನಾ ಏನು ಮಾಡೋಕ್ಕೆ ಬರಂಗಿಲ್ಲ. ಒಳ್ಳೆ ಎಲ್ಲಿ ಬಡಿಸ್ಕೊಂಡಾರ ಒಳ್ಳೆ ಹಿಂಗೆ ಬಡಲಿಲ್ಲ ಅವ್ರು. ಒಂದೇಟ ಬಡಿದಿಲ್ಲ, ಎಲ್ಲರ ಗುಟ್ಟನೂ ಭಾಳ ಜನರ ಗುಟ್ಟ ಬಡದಾರ. ನೋಡಿ ಹೆಂಗಿರ್ಬೇಕು. ನನಗೆ ಕರ್ಮ ಐತಪ್ಪ ಅಂದ್ರೆ ಅವರು, ನನಗೆ ಕರ್ಮ ಐತಪ್ಪ, ನಾ ಬಡಿಸ್ಕೊಂಡೀನಿ ಅಂತ ತಿಳ್ಕೊಂಡಂತಾರೆ. ಏನ್ರಪ್ಪರ ಹಿಂಗೆ ಅಂದ್ರೆ ಹಂಗೆ? ಇಲ್ಲಪ್ಪ, ನನಗೆ ಕರ್ಮ ಇದ್ದಲ್ಲೇ ನಡೀತೈತಿ, ಇಲ್ಲಾಂದ್ರೆ ಹಾಗಕ್ಕೆ ಹೆಂಗಾಗತ್ತೆ, ಇಲ್ಲಾಂದ್ರೆ ಬಡಿತಾರೇನೋ ಅವ್ರು. ಏನು ಸುಮ್ಮನೆ ಬಡಿಯೋಕ್ಕಾಗತ್ತೇನೋ? ಬಡಿಯೋಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡಂತಾರೆ. ಅವಾಗ ಅಲ್ಲಿಂದ ಅವರು ಯಾದವಾಡದಿಂದ ಮುಂದೆ ನಡ್ಕೋತ ಹೋಗ್ತಾರೆ. ಆ ಯಾದವಾಡದಿಂದ ಮುಂದೆ ಹೋಗುವಂಥ ಸಮಯ ದಾರಿ ಒಳಗೆ ಏನು ನಡೀತದ, ಅಲ್ಲಿ ದಾರಿ ಒಳಗೆ ಅಲ್ಲಮ್ಮಯ್ಯನವರಿಗೆ ಒಂದು ಮಾತು ಹೇಳ್ಕೊಂಡು ಯಾದವಾಡದಿಂದ ಮತ್ತೆ ಪಾದಯಾತ್ರೆ ಮಾಡ್ಕೊತ ಗೋಕಾಕ ಕಡೆ ಬರ್ತಾರೆ. ಗೋಕಾಕ್ ಕಡೆ ನಡ್ಕೋತ ಹಿಂಗೆ ಬರ್ತಾರೆ. ಬಂದ ಬಳಿಕ ಅವ್ರು ಏನಂತ ತಿಳ್ಕೊಂಡ್ರೆ, ಅಲ್ಲಿ ಸಮೀಪದೊಳಗೆ ಗೋಕಾಕದ ನದಿ ದಂಡಿ ಒಳಗೆ ಒಬ್ಬ ಹಂಬಿಗ ಏನಂತಾನ, ದೊಡ್ಡದದು, ಆ ದೊಡ್ಡದು ನಾವಿ. ಅದನ್ನು 7-8 ಮಂದಿ ಜಗ್ಗಿದ್ರೂ ಕೂಡ ನಾವಿ ಅದು ಹೊಳಿ ಒಳಗೆ ಬರದೇ ಇರ್ತಕ್ಕಂಥ ನಾವಿ. ಅವಾಗ ಇವರು ದಂಡಿ ಹತ್ರ ಹೋಗಿ ಆ ಕಡೆ ಹೋಗಬೇಕಾಗಿತ್ತಲ್ಲ. ಅವ್ರು ಅಂತಾರಂತ, ಇಲ್ಲ ನಾ ಆ ಕಡೆ ಹೋಗ್ಬೇಕಾಗ್ಯದ. ಅವ ಅನ್ನಂತ ಅಂಬಿಗ ಜಗ್ಗಬಾಯ್ದನ ಅಂತ ತಿಳ್ಕೊಂಡ ಬಳಿಕ 10 ಮಂದಿ ಜಗ್ಗಿದ್ರೂ ಕೂಡ ಬರದೇ ಇರ್ತಕ್ಕಂಥವನು ನೋಡುವುದಕ್ಕೆ ತೆಳ್ಳಗದಾನ, ನೋಡುವುದಕ್ಕೆ ಹುಚ್ಚದಂಗದಾನ. ಆದ್ರೆ ಅವ ಅನ್ನಂತ ಅಂಬಿಗ ಇವ ಏನು ಜಗ್ಗತಾನ ಅಂತ ತಿಳ್ಕೊಂಡು ಅನ್ಕೊಂಡಿದ್ದಂತ, ಒಂದಾ ಉಸುಲಿಗೆ ಹಿಂಗೆ ಜಗ್ಗಿದ್ರೆ ಹೊಳಿ ಒಳಗೆ ಬಂತಂತ ಹಡಗು, ಒಂದೊಂದು ಉಸುಲಿಗೆ ಬಂತಂತ. ನೋಡಿ ಹೆಂಗಿರ್ಬೇಕು. ಗಾಬರಿ ಅನ್ನಂತವ. ಇಲ್ಲ ಇವನು ನೋಡಾಕರ ತಳ್ಳಗದಾನ, ನೋಡಾಕರ ಹುಚ್ಚನಂಗದಾನ, ಏನು ಮರಯವ ಹಿಂಗದನಲ್ಲ ಅಂತ ತಿಳ್ಕೊಂಡು
ಆ ನಾವಿಯೊಳಗೆ ಕುಳಿತುಕೊಂಡು ಆ ನದಿಯನ್ನು ದಾಟಿ ಈ ಕಡೆ ಬರ್ತಾರೆ, ಆ ಕಡೆ ದಂಡಿ ಒಳಗೆ ಬರ್ತಾರೆ. ಬಂದ ಬಳಿಕ ನಡ್ಕೋಂತ ಎಲ್ಲಿಗೆ ಬರ್ತಾರೆ? ಹುಬ್ಳಿಗೆ ಬರ್ತಾರೆ. ಶರಣರು ಹುಬ್ಳಿಗೆ ಬರ್ತಾರೆ. ಹುಬ್ಳಿಗೆ ಸಿದ್ಧಾರೂಢರು ಬರುವುದನ್ನು ಮೊದಲೇ ಕಾಲಜ್ಞಾನವನ್ನು ಹೇಳ್ತಕ್ಕಂಥವರು ಅಲ್ಲೊಬ್ಬರು ಕೃಷ್ಣಾನಂದ ಸ್ವಾಮಿಗಳು ಅಂತಿದ್ರು. ಕೃಷ್ಣೇಂದ್ರ ಸ್ವಾಮಿಗಳಂತ ತಿಳ್ಕೊಂಡು ಅಲ್ಲೊಬ್ಬರು ಏನಂತ ತಿಳ್ಕೊಂಡ್ರೆ ತಪಸ್ವಿಗಳಿದ್ರಂತ. ಅವರು ಒಂದು ಮಾತು ಹೇಳ್ತಾರಂತ ಶ್ರೀಧರ ಸ್ವಾಮಿಗಳಿಗೆ, ಅವರ ಶಿಷ್ಯರಿಗೆ ಹೇಳಿದ್ರಂತ, ನೋಡಪ್ಪ ಈ ಹುಬ್ಬಳ್ಳಿ ಒಳಗೆ ಒಬ್ಬ ಸಿದ್ಧ ಬರ್ತಾನ, ಅವ ಹೆಂಗೆ ಬರ್ತಾನ ಅಂತ ತಿಳ್ಕೊಂಡ್ರೆ ಪಶ್ಚಿಮ ಮುಖವಾಗಿ ಬರ್ತಾನ, ಪಶ್ಚಿಮದಿಂದ ಹಿಂಗೆ ಬರ್ತಾನ, ಇದಾ ಹುಬ್ಬಳ್ಳಿಗೆ ಬರ್ತಾನಪ್ಪ, ಇನ್ನು ಸ್ವಲ್ಪ ದಿನದಾಗ ಬರ್ತಾನ ಅಂತ ತಿಳ್ಕೊಂಡು ಕೃಷ್ಣೇಂದ್ರ ಸ್ವಾಮಿಗಳು ಭವಿಷ್ಯವಾಣಿಯನ್ನು ಒಬ್ಬ ಕಾಲಜ್ಞಾನವನ್ನು ನುಡಿದಿದ್ರಂತವ್ರು. ಹಿಂಗೆ ಬರ್ತಾನಪ್ಪ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಸೀದಾ ಅವ್ರು ಎಲ್ಲಿ ಅಂತ ತಿಳ್ಕೊಂಡ್ರೆ ಹುಬ್ಳಿಗೆ ಬರ್ತಾರೆ. ಹುಬ್ಳಿಗೆ ಬಂದು ಎಲ್ಲಿ ಅಂತ ತಿಳ್ಕೊಂಡ್ರೆ ಚಿದ್ಗನ ಸ್ವಾಮಿಗಳ ಗದ್ದಿಗೆ ಒಳಗನೆ ಅಲ್ಲಿಗೆ ಬರ್ತಾರೆ. ಚಿದ್ಗನಾನಂದ ಸ್ವಾಮಿಗಳ ಗದ್ದಿಗೆ ಥರ ಇರ್ತಾರೆ. ಅಲ್ಲಿ ಒಂದು ಮಂದಿ ಹುಡುಗರ ಜೊತೆಗೆ ಆಟ ಆಡ್ತಾರೆ, ಆಟ ಆಡ್ಕೊತಾನೆ ಇರ್ತಾರೆ. ಇರುವಂಥ ಸಮಯದೊಳಗೆ ಅವ್ರ ಮುಂದೆ ಅಲ್ಲೇ ಆಟ ಆಡ್ಕೊಂಡು ದನ ಕಾಯ್ಕೊಂತ ಹುಡುಗರ ಜೊತೆಗಿನ ಆಟ ಅವರು. ಹುಬ್ಳಿ ಒಳಗೆ ಏನಾದ್ರು ತಿಳ್ಕೊಂಡ್ರೆ ಹುಬ್ಳಿ ಒಳಗೆ ಅವ್ರ ಜೊತೆಗಿನ ಆಟ ಆಡೋದು, ಅಲ್ಲೇ ಕುಂದ್ರೋದು, ಅಲ್ಲೇ ನಿಂದ್ರೋದು ಮಾಡ್ತಿರ್ತಾರೆ. ಮಾಡುವಂಥ ಸಮಯದೊಳಗೆ ಮುಂದೆ ಅವ್ರೇನಂತ ತಿಳ್ಕೊಂಡ್ರೆ ಅಲ್ಲೇ ನಡ್ಕೋಂತ ಹೋಗಿರ್ತಾರೆ. ಅಲ್ಲಿ ನಡ್ಕೋಂತ ಹೋದಾಗ ಏನಂತ ತಿಳ್ಕೊಂಡ್ರೆ ಒಬ್ಬರು ಶಾಸ್ತ್ರ ಹೇಳ್ತಿರ್ತಾರೆ. ಪರಮಾನುಭವದ ಶಾಸ್ತ್ರ ನಡೆದಿರ್ತೈತಿ. ಪರಮಾನುಭವದ ಶಾಸ್ತ್ರ ನಡೆಯುವಂಥ ಸಮಯದೊಳಗೆ ಏನಂತ ತಿಳ್ಕೊಂಡ್ರೆ ಅವರು ನೋಡ್ತಾರೆ, ಪರಮಾನುಭವದ ಶಾಸ್ತ್ರದೊಳಗೆ ಕರ್ಣ ಅಂತಕ್ಕಂಥ ಒಂದು ಶಬ್ದವನ್ನು ಬಳಸ್ತಾರೆ. ಆ ಕರ್ಣ ಅನ್ನುವಂಥ ಶಬ್ದವನ್ನು ಬಳಸಿದ ಬಳಿಕ ಆ ಕ್ಷಣವೇ ಅವರು ಹೇಳ್ತಾರೆ, ಅಲ್ಲಿ ಕರ್ಣ ಅಂತ ಶಬ್ದವನ್ನು ಬಳಸಬಾರ್ದು, ಅದಕ್ಕೇನು ಆ ಶಬ್ದಕ್ಕೆ ಆತ್ಮ ಅಂತ ತಿಳ್ಕೊಂಡು ಶಬ್ದವನ್ನು ಬಳಸಬೇಕು ಅಂತ. ಅವಾಗ ಅವ್ರು ಅಂತಾರೆ, ಅಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಮಂದಿ ಶಾಸ್ತ್ರ ಬಿಡಿಸೋರು ಹೇಳ್ತಾರೆ, ಯಾರಿರ್ಬೇಕು ಇವನು, ನೋಡುವುದಕ್ಕೆ ಹುಚ್ಚದ್ದಂಗೆ ಕಾಣತ್ತಾನ, ಇವನು ಇಲ್ಲೇ ಇಟ್ಕೋಬೇಕಂತ ತಿಳ್ಕೊಂಡು ಅವ್ರು ಹೇಳುವಂಥ ಮನೆ ಒಳಗನೆ ಅವನನ್ನು ಮನೆ ಒಳಗನೆ ಇಟ್ಕೊತಾರೆ. ಅವಾಗ ಒಂದು ಸ್ವಲ್ಪ ದಿನ ಎತ್ಕೊಂಡು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಮನೆ ಒಳಗೆ ಇಟ್ಕೊತಾರೆ. ಮುಂಜಾನೆದ್ದ ಬಳಿಕ ಏನಪ್ಪ ಮತ್ತು ಹಿಂಗೆ ಹೊರಗೆ ಹೋಗಿ ಬರ್ತೀಯೇನಂತ ತಿಳ್ಕೊಂಡು ಅಂದ್ರೆ ಹ್ಞೂ ರೀ ಅಂತ ತಿಳ್ಕೊಂಡಂತಾನ ಚರಿಗೆ ತೊಗೊಂಡು ಹೋದ ಒಳ್ಳೆ ಬರೋಂಗಿಲ್ಲ, ಹೋಗೇ ಬಿಡ್ತಾನೆ. ಯಾಕಂದ್ರೆ ಅವನದು ಏನಂತ ತಿಳ್ಕೊಂಡ್ರೆ ಜನರ ಕೈ ಒಳಗೆ ನಾನು ಸಿಗಬಾರ್ದು ಅಂತ. ಜನರ ಕೈ ಒಳಗೆ ನಾನು ಸಿಗಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ನಾವು ಹುಡುಗರ ಜೊತೆಗೇನ ಆಟ ಆಡ್ತಿರ್ತಾನೆ. ಜಾಸ್ತಿ ದನ ಕಾಯಿ ಹುಡುಗರ ಜೊತೆಗೇನ ಆಟ ಆಡೋದು, ಅಲ್ಲೇ ಇರೋದು, ಹೀಗೆಲ್ಲ ಆಡ್ಕೊಂತ ಇರ್ತಾನೆ. ಮುಂದೆ ಅಲ್ಲಿ ಏನಂತ ತಿಳ್ಕೊಂಡ್ರೆ ಗಾಣಿಗರ ಚೆನ್ನಪ್ಪನವ್ರ ಅಲ್ಲೊಂದು ಹೊಲ್ದಾಗ ಹೋಗ್ತಾನೆ. ಅಲ್ಲೊಂದು ಶಿವಾಲಯ, ಆ ಗಾಣಿಗರ ಚೆನ್ನಪ್ಪನ ಹೊಲ್ದಾಗ ಒಂದು ಶಿವಾಲಯ ಇರ್ತದೆ. ಆ ಶಿವಾಲಯದಾಗ ಏನಂತ ತಿಳ್ಕೊಂಡ್ರೆ ಅರಕು ಕೌದಿ ಹೊಚ್ಕೊಂಡು ಲಿಂಗಕ್ಕೆ ಹಿಂಗಾಗಿ ಕುತ್ಕೊಂಡ್ಬಿಡ್ತಾನೆ. ಹರಕ ಕೌದಿ ಹೊತ್ಕೊಂಡು ಹಿಂಗೆ ಲಿಂಗಕ್ಕೆ ಹಿಂಗೆ ಆತ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಇವ್ರೇನು ಪರಮಾನುಭವದಿ ಏನೋ ಕೇಳಿದ್ರಲ್ಲ, ಅವ್ರು ಹುಡ್ಕೊಂತ ಹೋಗ್ತಾರೆ. ಎಲ್ಲಿದ ನಾವು ಹುಡುಕ್ಬೇಕು, ಅವ್ರನ್ನ ಹುಡುಕ್ಬೇಕಂತ ತಿಳ್ಕೊಂಡು ಹೋಗ್ತಾರೆ. ಹೋಗುವುದ್ರೊಳಗಾಗಿ ಏನಂತ ತಿಳ್ಕೊಂಡ್ರೆ ಕೌದಿ ಒದ್ಕೊಂಡು ಲಿಂಗಕ್ಕೆ ಹಾತಾಗಿ ಕುಳಿತುಕೊಂಡಿರುವ ಸಮಯದೊಳಗೆ ಹಿಂಗೆ ಚೆಂಡಿನ ಮೇಲೆ ಏನಂತ ತಿಳ್ಕೊಂಡ್ರೆ ಘಟಸ್ಥರಪ್ಪ ಒಂದು ಸಿದ್ಧಾರೂಢರ ಮೇಲೆ ಬಂದು ಹಾಡಾಕತ್ತಿರ್ತಾರೆ. ಈ ಸಿದ್ಧಾರೂಢರ ಮೇಲೆ ಬಂದು ಹಿಂಗೆ ಆಡಾಕತ್ತಿರ್ತ. ಇವ್ರು ಹುಡುಕ್ಯಂತ ಹೋದಾಗ ನೋಡ್ತಾರೆ, ಶಿವ ದೇವಾಲಯಕ್ಕೆ ಹಿಂಗೆ ಆತ್ಕೊಂಡು ಕುತ್ಕೊಂಡು ಸಿದ್ದಪ್ಪನವರು ಮ್ಯಾಲೆ ಹಾವು ಹಿಂಗೆ ಹಾರಾಡಕತ್ತಿರ್ತೈತಿ. ಗಾಬರಿಯಾಗ ಅಂತಾರೆ, ಏನೋ ಯಪ್ಪ ಹಿಂಗೆ ಅಂತಾರೆ. ಏನಪ್ಪ ಇದು ಎಂಥದ್ದು ಅಂತ ತಿಳ್ಕೊಂಡಂದ ಬಳಿಕ ಅವ್ರು ಅಂತಾರೆ, ನೋಡಿದ ಬಳಿಕ ಹಾವು ಹರಿದುಕೊಂಡು ಹೋಗ್ತದೆ. ಸಿದ್ದಪ್ಪನವ್ರಿಗೆ ಹತ್ರ ಹೋಗಿ ಅಂತಾರೆ, ಯಪ್ಪ ಇಲ್ಲಿ ಯಾಕೆ ಕುತ್ಕೊಂಡಿದೆ ಅಂತಾರೆ. ಮತ್ತೆ ಎಲ್ಲಿ ಕುಂದಿರ್ಬೇಕಪ್ಪ ಅಂತ, ಇಲ್ಲಪ್ಪ ಹೋಗೋಣ ಬಾ ಅಂತ ತಿಳ್ಕೊಂಡಂತಾರೆ. ಮನೆಗೆ ಹೋಗೋಣ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗೋಣ ಬಾ ಅಂತ ತಿಳ್ಕೊಂಡಂತಾರೆ. ಅವಾಗ ಅರಕು ಕೌದಿ ಅಲ್ಲೇ ಬಿಟ್ಟು ಕರ್ಕೊಂಡು ಹಿಂಗೆ ಬರ್ತಾರೆ. ಮನೆಗೆ ಹೋಗಿ ಸ್ನಾನವನ್ನು ಮಾಡಿಸ್ತಾರಂತೆ. ಸ್ನಾನವನ್ನು ಮಾಡಿಸಿ ಅವ್ರಿಗೆ ಮೃಷ್ಟಾನ್ನ ಭೋಜನವನ್ನು ಉಣಿಸಿ ಮತ್ತು ಗಾದಿ ಮೇಲೆ ಮಲಗಿಸಿಯಪ್ಪ ಇಲ್ಲೇ ಇರು ಅಂತ ತಿಳ್ಕೊಂಡು ಹಿಂಗೆ ಅಂತಾರೆ. ಬೆಳಕು ಹರಿದಿತ್ತು ಶರಣರ. ಬೆಳಕು ಹರಿಯುವುದ್ರೊಳಗಾಗಿ ಅವ್ರ ಮನೆಯಾಗ ಅವ್ರ ಮಕ್ಕೊಂಡ್ರವ್ರು ಹೇಳುವುದಕ್ಕಿಂತ ಮುಂಚಿತವಾಗಿ ಎದ್ದು ಓಡೋಗ್ಬಿಡ್ತೈತೆ. ನಾನು ಮತ್ತು ಎದ್ದು ಓಡೋಗ್ಬಿಡು, ಯಾಕಂದ್ರೆ ಒಂದು ಕಡೆ ನಿಂತಂಗಿಲ್ಲ. ಎಲ್ಲ ಕಡೆ ಹಿಂಗೆ ಕತ್ತಿದ್ರು. ಅದ್ರಾಗ 12 ಮಠದ ಸ್ವಾಮಿಗಳು, ಅಲ್ಲಿರ್ತಕ್ಕಂಥವ್ರು ಭಾಳಷ್ಟು ಜನ, ಗುರುಪಾದಯ್ಯನವರು, ಸಿದ್ಧಲಿಂಗಯ್ಯನವರು ಮತ್ತು ಒಂದಿಷ್ಟು ಮಂದಿ ಎಲ್ಲರೂ ಕೂಡ್ಕೊಂಡು ಏನಾಕತ್ತಿರು, ಭಾಳ ಬ್ರಹ್ಮಜ್ಞಾನಿ ಅದಾನ, ನೋಡುವುದಕ್ಕೆ ಹುಚ್ಚನಂಗಿದ್ರು ಕೂಡ ಬ್ರಹ್ಮಜ್ಞಾನಿ ಅದಾನ, ಅವನು ಕರ್ಕೊಂಬರ್ಬೇಕಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರು. ಎಲ್ಲ ಕಡೆ ಹುಡುಕ್ತಾರೆ, ಸಿಗ್ತಾ ಇಲ್ಲ.
ಇಲ್ಲಿ ನೋಡಿದ್ವಿ ನಾವು ನಿನ್ನೆ ನಮ್ಮ ಮನೆಯಾಗಿದ್ದ ಹೇಳಾರ್ದ ಹೋಗ್ಯಾರಂತ ಅವ್ರು ಅಂತಾರ, ಇಲ್ಲ ನಾವು ಕರ್ಕೊಂಡು ಬಂದಿದ್ವಿ ಮುಂಜಾನೆ ಹಿಂಗೆ ಚರಿಗೆ ತೊಗೊಂಡು ಹೋದಾಗ ಬಂದೇ ಇಲ್ಲ ಅಂತ ತಿಳ್ಕೊಂಡು ಅವರು ಅನ್ನಕತ್ತಿದ್ರು. ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲಂತ, ಎಲ್ಲ ಕಡೆ ಹುಡುಕಿದ್ರು ಸಿಗಲಿಲ್ಲ. ಆದ್ರೆ ಅವ್ರು ಏನಂತ ತಿಳ್ಕೊಂಡ್ರೆ, ಜನರ ಕಾಟದಿಂದ ನಾನು ದೂರ ಇರಬೇಕನ್ನೋದಕ್ಕಾಗಿ ಸಿದ್ದಪ್ಪ ಏನು ಮಾಡ್ತಿದ್ದ, ದೂರ ಯಾರು ಇಲ್ಲದ ಜಾಗದೊಳಗೆ ಹೋಗಿ ಕುತ್ಕೊಂತಿದ್ನಂತ. ಯಾರು ಇಲ್ಲದ ಸ್ಥಳದೊಳಗೆ ಹೋಗಿ ಕುಳಿತುಕೊಳ್ಳವ, ಯಾರಿಗೂ ಕೂಡ ನಾನು ಕಣ್ಣಿಗೆ ಕಾಣಬಾರ್ದು, ನಾನು ಯಾರ ಕಣ್ಣೊಳಗೆ ಕಾಣಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಎಲ್ಲರ ದೂರ ಹೋಗಿ ಕುಳಿತುಕೋಬೇಕಂತ ತಿಳ್ಕೊಂಡು ಎಲ್ಲಿ ಹೋಗ್ತಾನಂದ್ರೆ ತೊರವಿಯವರ ಬಾವಿ ಒಳಗೆ ಹೋಗಿ ಕುತ್ಕೊಂತಾನೆ. ಯವ್ವ ತೊರವಿಯವರ ಬಾವಿ ಅಂತ ತಿಳ್ಕೊಂಡ್ರೆ ಅದ್ರ ಸಾಕಷ್ಟು ಕಲ್ಲ, ಮುಳ್ಳ, ಹಾವ ಮತ್ತು ಹುಳಗಳು ಸಾಕಷ್ಟು ಅದಾವ. ಅದ್ರಾಗ ಹೋಗಿ ಕುತ್ಕೊಂಡ್ಬಿಡೋ ಗಪ್ಪನ ಹಿಂಗೆ ಕುತ್ಕೊಂಡ್ಬಿಡ್ತಿದ್ನಂತ ನೋಡ್ರಿ. ಹೆಂಗಿರ್ಬೇಕು, ನಮಗೊಂದು ದಮಾರಿ ಕಡಿತಿ ಅಂದ್ರೆ ನಾವೇನೆಲ್ಲ ಮಾಡ್ಕೊತೀವಿ. ಸಿದ್ದಪ್ಪ ಅದ್ರಾಗ ಹೋಗಿ ಕುತ್ಕೊಂಡ್ಬಿಡವ. ಎಷ್ಟೋ ಮಂದಿ ಹುಡುಕಿದ್ರೆ ಸಿಗಲಿಲ್ಲ, ಎಷ್ಟು ಮಂದಿ ಹುಡುಕಿದ್ರೆ ಸಿಗಲಿಲ್ಲ. ಆವಾಗ ಭಾಳ ದಿನಗಳಾದ ಬಳಿಕ ಮತ್ತೆ ತೊರವಿಯವರ ಬಾಯಿ ಒಳಗೆ ಸಿಗ್ತಾನ್ರಿ, ಅಲ್ಲೇ ಇರ್ತಾರ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಹುಡುಕಿದ್ರಂತ ಹೋಗಿ ಅಂತಾರೆ, ಯಾಕಪ್ಪ ಇಲ್ಯಾಕೆ ಕೂತಿದಿ, ಎಲ್ಲಿ ಕೂಡಬೇಕಪ್ಪ, ನನಗೆ ಜನರ ಕಾಟ ಐತೆ ಅದಕ್ಕೆ ನಾ ಕೊಡಂಗಿಲ್ಲ, ಇಲ್ಲಿ ಕೂತ್ರಪ್ಪ ಅಂತ ತಿಳ್ಕೊಂಡ್ರೆ ಸದಾಕಾಲ ಎಚ್ಚರದಿಂದ ಇರ್ತೀನಿ. ಇಲ್ಲಿ ಹೆಂಗೆ ಎಚ್ಚರ ಇರ್ತದೆ, ಹುಳ ಕಡಿತೇವ ಮತ್ತು ಎಚ್ಚರ ಇರ್ತೀನಿ ಅಂತ ತಿಳ್ಕೊಳಂದು. ಹುಳುಗಳ ಕಡಿತೇವಲ್ಲ, ನಾ ಎಚ್ಚರವಾಗಿರ್ತೀನಿ, ಮರ ಎಲ್ಲೇ ಇರ್ತೀನಿ ಅಂತ ತಿಳ್ಕೊಂಡ್ರಂತ. ಶಿವಧ್ಯಾನವನ್ನು ಮಾಡ್ಕೊಂತ ಸಿದ್ಧಾರೂಢರು ಅಲ್ಲೇ ಇರ್ತಾರೆ. ಇರುವಂಥ ಸಮಯದೊಳಗೆ ಅವಾಗ ತೊರವಿಯವರ ಬಾಯಿ ಒಳಗಿಂದ ಮ್ಯಾಗ ಕರ್ಕೊಂಡು ಬರ್ತಾರೆ. ಬರ್ರಿಯಪ್ಪ ಹಂಗೆಲ್ಲ ಮಾಡಬಾರ್ದು, ಕೂಡಬಾರ್ದು ಬರ್ರಿ ಅಂತ ತಿಳ್ಕೊಂಡಂದಾಗ ಅವಾಗ ಮ್ಯಾಲಿಗೆ ಬರ್ತಾರೆ. ಮ್ಯಾಲೆ ಬಂದ ಬಳಿಕ ಮತ್ತೆ ಶಾಸ್ತ್ರ ನಡೆಸ್ತಾರೆ. ಶಾಸ್ತ್ರ ನಡೆಸ್ತಾರೆ. ಅವ್ರ ಮನೆಯೊಳಗೆ ಒಂದು ಮನೆಯೊಳಗೆ ಶಾಸ್ತ್ರ ನಡೀತದೆ. ಲಘು ಯೋಗ ವಾಸಿಷ್ಠ ಅಂತಕ್ಕಂಥ ಒಂದು ಶಾಸ್ತ್ರ ನಡೀತದೆ. ಆ ಮನೆ ಒಳಗೆ ಶಾಸ್ತ್ರ ನಡೆಯುವಂಥ ಸಮಯದಲ್ಲಿ ದಿನನಿತ್ಯ ನಡೆಯಕತ್ತ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ದಿನಗಳಲ್ಲ, ಆಗ ದಿನನಿತ್ಯ ಬರೋರು ಜನ ಎಲ್ಲ ಬರ್ತಕ್ಕಂಥವ್ರು ಶಾಸ್ತ್ರ ನಡೆಯಕತ್ತು. ಮಂದಿ ಬರೋರು ಕೇಳೋರು ಹೋಗೋರು ಹಿಂಗೆ ನಡೀತು. ಅಲ್ಲಿ ಏನಂತ ತಿಳ್ಕೊಂಡ್ರೆ, ಅಲ್ಲೇ ತೊರವಿಯವರ ಬಾವಿ ಇತ್ತಲ್ಲ, ಬಾವಿ ಹತ್ರನ ಸಣ್ಣದೊಂದು ಗುಡಿಸಲ ಹಾಕಿದ್ರಿ. ಸಣ್ಣದೊಂದು ಗುಡಿಸಲ ಹಾಕಿ ಆ ಗುಡಿಸಲ್ದಾಗ ಏನಂತ ತಿಳ್ಕೊಂಡ್ರೆ ಸಿದ್ದಪ್ಪನವ್ರನ್ನ ಇರ್ಲಿಕ್ಕೆ ವ್ಯವಸ್ಥೆ ಮಾಡಕತ್ತಿದ್ರು. ಸಿದ್ದಪ್ಪನವ್ರನ್ನು ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕತ್ತು. ಜನ ಎಲ್ಲ ಬರೋದು ಹೋಗೋದು ಅಂದ ಬಳಿಕ ಊರಾಗ ಮಂದಿ ಏನಂತ ತಿಳ್ಕೊಂಡ್ರೆ, ಊರಾಗ ಮಂದಿ ಮಾತಾಡಕತ್ತಿದ್ರು. ಒಂದಿಷ್ಟು ಮಂದಿ ಇರೋದಲ್ಲ, ವಿರೋಧಿ ಇರೋರು. ಜಗತ್ತಿನಾಗ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ತಿಳ್ಕೊಳ್ಬೇಕಂತ ತಿಳ್ಕೊಂಡ್ರೆ ಜಗತ್ತಿನಾಗ ನಮ್ಮನ್ನು ನೋಡಿ ಟೀಕೆ ಮಾಡೋರು ಭಾಳ ಮಂದಿ ಇರ್ತೈತಿ. ಸಿದ್ದಪ್ಪ ಏನಂತ ತಿಳ್ಕೊಂಡ್ರೆ, ಸಿದ್ಧಾರೂಢರ ಹತ್ರ ಭಾಳ ಮಂದಿ ಹೋಗ್ಲಿಕ್ಕತ್ತಿದಾಗ ಒಂದಿಷ್ಟು ಮಂದಿ ಜಂಗಮಾ ಮೂರ್ತಿಗಳಂದ್ರಂತ, ಅವ ಲಿಂಗಿಲ್ಲ, ಲಿಂಗದ ಕೊಳ್ಳಾಗ ಲಿಂಗ ಇಲ್ಲ, ಅವನಿಗೆ ಹೋಗಿ ಯಾಕೆ ನಮಸ್ಕಾರ ಮಾಡ್ತಾರೆ ಇವರು? ಮಂದಿ ಬೈಯಕತ್ತಾರೆ, ಅವ್ ಯಾಕೆ ಹೋಗಿ ನಮಸ್ಕಾರ ಮಾಡ್ತಾರೆ? ಅವನು ಕೊಳ್ಳಾಗದ್ರನು ಲಿಂಗಿಲ್ಲ, ಅವ ಬವಿ ಅದನ, ಹಂಗದನ ಹಿಂಗೆ ಅಂತ ತಿಳ್ಕೊಂಡು ಮಂದಿ ಎಲ್ಲದ ಹಿಂಗೆ ವಾದ ಮಾಡಕತ್ತೆ. ಜನ ಎಲ್ಲ ಹಿಂಗೆ ಟೀಕೆ ಮಾಡಕತ್ತಿ, ಅವ ಬವಿ ಅದಾನ, ಅವನ ಹತ್ರ ಯಾಕೆ ಹೋಗ್ಕಿರಿ ಅಂತ ತಿಳ್ಕೊಂಡು ಅನ್ಕೊಂತನ ಹೋಗಿತ್ತು. ಅದ್ರೊಳಗೆ ಏನಂತ ತಿಳ್ಕೊಂಡಂದ್ರೆ, ಒಂದು ದಿನ ಒಬ್ಬ ಹಂದ್ರಯ್ಯ ಅಂತ ತಿಳ್ಕೊಂಡು ಅನ್ನುವಂಥ ವ್ಯಕ್ತಿ ಸೆರೆಯನ್ನು ಕೊಡುದಂತ. ಸೆರೆ ಕೊಡುದು ಎಲ್ಲಿ ಮಲ್ಕೊಂಡಿದ್ದ ಜಾಗದೊಳಗೂ ಹೋಗಿ ಹಿಂಗೆ ಒದೆಕತ್ತಿದ. ನೋಡಿ ಹೆಂಗಿರ್ಬೇಕು, ಒದೆಕತ್ತಿದ. ಅವಾಗ ಅಂತಾನ, ಯಾಕಪ್ಪ ಅಂತ ತಿಳ್ಕೊಂಡ, ನೀ ಹಿಂಗೆ ಅದಿದಿ, ತಗೋ ಈ ಸೆರೆ ಕುಡಿ ಅಂತ ತಿಳ್ಕೊಂಡಂತಾನಂತ. ಸೆರೆ ಕುಡಿಯಂಗಿಲ್ಲ, ಅವ್ರು ಕುಡಿತಿಲ್ಲ ಅಂತ ತಿಳ್ಕೊಂಡಂದಾಗ ಬೆಳತನ ಹೊಡೆದಂತ ನೋಡೋರು. ಸಿದ್ಧಾರೂಢರ ಬೆಳತನ ಹೊಡೆದ ಬಳಿಕ ಬೆಳಗಿನ ಜಾವ ಹಿಂಗ ಮುಗುಲು ಅರಿಯುವಂಥ ಸಮಯ, ಬೆಳಗಿನ ಸೂರ್ಯೋದಯ ಆಗುವಂಥ ಸಮಯದೊಳಗ ಅವಾಗ ಸಿದ್ಧಾರೂಢರು ಅಂತಾರಂತ, ಯಪ್ಪ ಸಾಕು, ಮತ್ತು ನನಗೇನು ಹೊಡೆದಕ್ಕೆ ಹೊಡೆಸ್ಕೊಳಕ್ಕೇನು ನನಗೇನು ಅನಿಸಂಗಿಲ್ಲ, ಇನ್ನೂ ಹೊಡಿ ಬೇಡ ಅನ್ನಂಗಿಲ್ಲ. ಆದ್ರೆ ಸೂರ್ಯೋದಯ ಆಗಕತ್ತದ, ಅಕಸ್ಮಾತ್ ನಿನ್ನನ್ನು ಯಾರಾದರೂ ನೋಡಿದ್ರ ಅಂತ ತಿಳ್ಕೊಂಡ್ರೆ ನಿನ್ನ ಯಾರೋ ಬಿಡಂಗಿಲ್ಲಪ್ಪ, ನೀವು ಹೋಗಿ ಬಿಡು ಇನ್ನ ಅಂದ್ರಂತ. ನೋಡಿ ಹೆಂಗಿರ್ಬೇಕು. ಅಷ್ಟೆಲ್ಲ ಹೊಡಿಸ್ಕೊಂಡ್ರು ಕೂಡ ಇನ್ನು ಸೂರ್ಯೋದಯ ಆಗ್ಲಿಕ್ಕತ್ತದ, ಇನ್ನು ಸ್ವಲ್ಪ ಸಮಯ ತಡ್ಕೊಂಡಿ ಅಂತ ತಿಳ್ಕೊಂಡ್ರೆ ಯಾರಾದ್ರೂ ಬಂದ್ರೆ ನೀನು ಹೊಡಿತಾರಪ್ಪ, ಹೋಗಿ ಬಿಡು ನಿನ್ನ ಅಂತ ತಿಳ್ಕೊಂಡ್ರಂತ. ನೋಡ್ರಿ, ನಿಂದ್ರ ಬೇಡಪ್ಪ, ಹೋಗೇ ಬಿಡು ನೀನು ಅಂತ ತಿಳ್ಕೊಂಡ್ರಂತ. ಹೆಂಗಿರ್ಬೇಕು. ಅವಾಗ ಒಂದಿಷ್ಟು ಮಂದಿ ಬರ್ತಾರೆ, ಬಂದು ನೋಡ್ತಾರ, ಮೈಯೆಲ್ಲ ರಕ್ತವಾಗಿತ್ತು. ರಕ್ತವಾದ ಬಳಿಕ ಅಂತಾರೆ, ಯಪ್ಪ ಏನಾಯ್ತು ನಿನಗ, ಯಾಕೆ ಹಿಂಗಾಯ್ತು ನಿನಗ, ಯಾರು ನಿನ್ನ ಹೊಡೆದವರು, ಏನಾಯ್ತಪ್ಪ ಅಂತ ತಿಳ್ಕೊಂಡು ಬೇಡಿಕೊಂಡಾಗ, ಯಾರಿಲ್ಲ ಬಿಡಪ್ಪ, ಯಾರು ಹೊಡೆದಾರ, ಯಾರು ಹೊಡೆದಿಲ್ಲಪ್ಪ, ಮತ್ತೆ ಹಿಂಗ್ಯಾಕೆ ಗಾಯ ಆಗೈತೆ, ಹೋದ್ರಪ್ಪ ಅವ್ರು ಹೊಡೆದವ್ರು ಎಲ್ಲರೂ ಹೋಗ್ಯಾರ ಅಂತ ತಿಳ್ಕೊಂಡ್ರಂತ. ಹೇಳಿಲ್ಲ ಅಂತ ನೋಡ್ರು. ಒಂದು ಸ್ವಲ್ಪ ಹಿಂಗ ಅಂತ ತಿಳ್ಕೊಳ್ಳಲು ಬಹಳ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥವ್ರು ಸಿದ್ಧಾರೂಢರು ಶರಣರ. ನಾವೆಲ್ಲರೂ ಅಂತೀವಿ, ಇವತ್ತು ಸಿದ್ಧಾರೂಢರ ಪುರಾಣವನ್ನು ನಾವು ಹೇಳಾಕತ್ತೀವಿ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಸಿದ್ಧಾರೂಢ ಆಗಿರಲಿಲ್ಲ.
ಎಷ್ಟೋ ಮಂದಿ ಬ್ರಹ್ಮಜ್ಞಾನಿಗಳು ಇದ್ದವರು ಸಿದ್ಧಾರೂಢ ಒಮ್ಮಿದೊಮ್ಮೆಲೆ ಗುರುಗಳು ಆಗ್ಬೇಕಂತ ತಿಳ್ಕೊಂಡು ಬಯಸಿದವರಲ್ಲ. ಯಾಕೆ ಬೇಕಾಗಿತ್ತು ಗುರುಗಳನ್ನು ಶೋಧನೆ ಮಾಡೋದು? ಯಾಕೆ ಬೇಕಾಗಿತ್ತು ಶರಣರ? ಗುರುಗಳನ್ನು ಹುಡುಕಿಕೊಂಡು ಹೋಗಬೇಕಾದ್ರೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿ ಏನೆಲ್ಲ ಅಖಂಡವಾದ ಭಾರತವನ್ನು ಸಂಚಾರ ಮಾಡಿ, ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿ, ಯಾರೆಲ್ಲ ಹೊಡಿತಾರ ಬಡಿತಾರ, ಏನೆಲ್ಲ ಉಣ್ಣದವಿಲ್ಲದೆ ಒಂದೊಂದು ಸಮಯದಾಗ ಯಾರೂ ಕೂಡ ಭಿಕ್ಷೆ ಇಲ್ಲದ ಅಂಥ ಸಮಯದೊಳಗೆ ಜಿನಗಾದ ಮಣ್ಣನ್ನು ತಿಂದು ಜೀವನ ಮಾಡಿದ್ರಂಥವ್ರು ಶರಣರ. ಮಣ್ಣು ನೋಡಬೇಕು, ಹಿಂಗೆ ಸಾಣೆಯ ಮಣ್ಣು ಇಡ್ತೈತಲ್ಲ, ಅದನ್ನು ಮಾಡಿ ಮಣ್ಣನ್ನು ಸ್ವೀಕಾರ ಮಾಡಿ ಜೀವನ ಮಾಡಿದ್ರಂತ ನೋಡಿ ಹೆಂಗಿರಬೇಕು. ಅಂಥ ಒಂದು ಸಮಯದೊಳಗೆ ಇದ್ದರೂ ಕೂಡ ಸಿದ್ಧಾರೂಢರು ಲೋಕದ ಕಲ್ಯಾಣಕ್ಕಾಗಿ ಎಂದು ಜನಿಸಿ ಬಂದವರವರು. ಇರ್ಲಿ ಬಿಡಪ್ಪ, ಯಾಕೆ ಬೇಕಾಗೈತೆ, ಊರಿಗೆ ಹೋಗಿಬಿಡಕ್ಕ ಅಂತ ತಿಳ್ಕೊಂಡು ಹೋಗಿದ್ರು, ಹೋಗಿ ಇಕ್ಕಿದ್ರಲ್ಲ ಶರಣರ. ಇಷ್ಟೆಲ್ಲ ಕಷ್ಟಗಳನ್ನು ಯಾಕೆ ಅನುಭವಿಸ್ಬೇಕಾಗಿತ್ತು? ಅವ್ರು ಅನ್ಕೊಂಡ್ರು, ನಾ ಬಂದಿರೋದ ಇದಕ್ಕೆ, ನಾನು ಅನುಭವಿಸುವುದಕ್ಕಾಗಿ ಬಂದೀನಿ. ಊರು ಬಿಟ್ಟಿನ ಬಳಿಕ ಮರಳಿ ನನ್ನ ತಂದೆ ಅಂತ ತಿಳ್ಕೊಂಡನಿಲ್ಲ, ತಾಯಿ ಅಂತ ತಿಳ್ಕೊಂಡನಿಲ್ಲ. ನಮಗೆ ಕಷ್ಟ ಬಂದೈತೆ ಅಂತ ತಿಳ್ಕೊಂಡ್ರೆ, ನಮಗೆ ನೋವಾಗೈತೆ ಅಂತ ತಿಳ್ಕೊಂಡ್ರೆ, ನಮಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ನಾವು ಬೇಗನೆ ಫೋನ್ ಹಚ್ತೀವಿ ನಮ್ಮ ಸಂಬಂಧಿಕರಿಗೆ. ನಮಗೆ ಆರಾಮಿಲ್ಲ, ನಾವು ಆಸ್ಪತ್ರೆಗೆ ಬಂದೀನಿ ಅಂತ ತಿಳ್ಕೊಂಡಂತೀವಿ, ನಮಗೆ ಆರಾಮಿಲ್ಲ, ಇಂಥ ಪರಿಸ್ಥಿತಿ ಒಳಗದ ಅಂತ ತಿಳ್ಕೊಂಡಂತೀವಿ. ಅವ್ರಿಗೆ ಏನೆಲ್ಲ ಕಷ್ಟಗಳಾದರೂ ಕೂಡ, ಅಂಥ ಪರಿಸ್ಥಿತಿ ಇದ್ರೂ ಕೂಡ ಮರಳಿ ತಾಯಿ ಅಂತ ತಿಳ್ಕೊಂಡನಿಲ್ಲ. ಪೂರ್ವಾಶ್ರಮದ ನೆನಪು ಕೂಡ ಅವರಿಗೆ ಆಗಲಿಲ್ಲ ಶರಣರೇ. ಹೆಂಗಿರಬೇಕು? ಹುಬ್ಬಳ್ಳಿ ಒಳಗೆ ಬಂದಾರ. ಹುಬ್ಬಳ್ಳಿ ಒಳಗೂ ಕೂಡ ಭಾಳ ಕಷ್ಟಗಳನ್ನು ಅನುಭವಿಸಿದವರು ಸಿದ್ಧಾರೂಢರು. ಮುಂದೆ ತೊರವಿ ಬಾಯಿ ಒಳಗಿರ್ತಕ್ಕಂಥ ಸಮಯದ ಅಲ್ಲಿ ಒಂದು ಆಶ್ರಮವನ್ನು ಕಟ್ತಾರೆ, ಅಲ್ಲಿ ಒಂದು ಮಂಟಪವನ್ನು ನಿರ್ಮಾಣ ಮಾಡುತ್ತಾರೆ. ಆವಾಗ ದಿನನಿತ್ಯ ಶಾಸ್ತ್ರವು ಕೂಡ ನಡೀತಿರ್ತದೆ. ಆ ಶಾಸ್ತ್ರ ದಿನನಿತ್ಯ ನಡೆಯುವಂಥ ಸಮಯದೊಳಗೆ ದೂರದಿಂದ ಸಾಂಗ್ಲಿಯಿಂದ ಮಹಾರಾಜರು ಬರ್ತಾರೆ. ಮಿರಾಜ್ಲಿಂದನೂ ಕೂಡ ಮಹಾರಾಣಿಯವರು ಬರುತ್ತಾರೆ. ಬಾಂಬೆಯಿಂದ ಮಹಾರಾಣಿಯವರು ಬರುತ್ತಾರೆ. ಆ ಶಾಸ್ತ್ರವನ್ನು ಕೇಳುವುದಕ್ಕೆ ಯಾವ ರೀತಿ ಶಾಸ್ತ್ರ ಹೇಳ್ತಾರೆ ಅನ್ನುವುದನ್ನು ಮತ್ತೆ ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ಭಿಕ್ಷೆ ನೀಡಬೇಕವ, ನೀನಾ ಭಿಕ್ಷೆ ನೀಡಬೇಕು ನನಗ ಅಂತ ತಿಳ್ಕೊಂಡು ಹಿಂಗನ್ನಾಕತ್ತು. ನನ್ನ ಮನೆಯಾಗ ಏನೂ ಇಲ್ಲಪ್ಪ, ಹೋಗು, ಸರಿಯಾಗಿ ಹುಡುಕ, ಹುಚ್ಚಿ ಯಾಕ ಅಂತ ತಿಳ್ಕೊಂಡಂತ, ಇಲ್ಲ ಅಂತ ತಿಳ್ಕೊಂಡ ಬೇಡ, ಸರಿ ಹುಡುಕೋಗು ಅಂತ ತಿಳ್ಕೊಂಡ ಬಳಿಕ ಅವತ್ತಿನ ಕಾಲದೊಳಗ ಗಡಿಗೆಗಳು ಬಹಳ ಇರ್ತಿದ್ವು. ಮನೆ ಒಳಗ ಗಡಿಗೆಗಳು ಬಹಳ ಇರ್ತಿದ್ವು. ಗಡಿಗೆ ಒಳಗೆ ಏನೋ ಮರುತು ಏನಾದ್ರೂ ಎಲ್ಲಾರು ಒಂದು ಬಗು ಸಿಟ್ಟಾಗಲಿ, ಅಕ್ಕಿ ಆಗಲಿ, ಒಂದಿಷ್ಟು ಬೇಳೆ ಆಗಲಿ, ಏನಾದ್ರೂ ಹಿಟ್ಟಿನ ನೋಡ್ಬೇಕಂತ ತಿಳ್ಕೊಂಡು ಹೋಗಿ ಹುಡುಕ್ತಾಳ. ಏನೇನು ಸಿಗಲೇ ಇಲ್ಲ. ಬಹಳ ದುಃಖಿತಳಾಗಿ ಬರ್ತಾಳ. ಮತ್ತೆ ಯಪ್ಪ, ನಾನು ಕಡು ಬಡವಿ, ನಿಮ್ಮಂತ ಒಬ್ಬ ಶಿವಯೋಗಿ ಬಂದ್ರ ನನ್ನ ಮನೆ ಒಳಗೆ ತುತ್ತು ಪ್ರಸಾದವನ್ನ ನೀಡುವಂತ ಯೋಗ್ಯತೆ ನನಗಿಲ್ಲೋ ಯಪ್ಪ. ಆ ಪರಮಾತ್ಮ ನನಗಿಂತ ಒಂದು ಬಡತವನ ಕೊಟ್ಟಾನ, ಕಿತ್ತು ತಿನ್ನುವಂತ ಬಡತನ ಕೊಟ್ಟಾನೆನಪ್ಪ, ನನ್ನ ಮನೆ ಒಳಗಿಲ್ಲೋ ಯಪ್ಪ ಅಂತ ತಿಳ್ಕೊಡಂತ. ಅಲ್ಲೇ ನಿಂತ್ಕೊಂಡು ನಾಗಲಿಂಗಪ್ಪಜ್ಜ ಅಂತಾನ ಗರಗದ ಮಡಿವಾಳಜ್ಗ ಕಾಕಾ ಅಂತ ತಿಳ್ಕೊಂಡಂತಿದ್ದ. ಅಲ್ಲೇ ನಿಂತ್ಕೊಂಡಂತ ಕಾಕಾ ಅಂದ. ಯಾಕಲೇ ನಾಗಲಿಂಗ ಏನಾಯ್ತು ಅಂತ ತಿಳ್ಕೊಂಡ ಬಳಿಕ, ಇಲ್ಲ ಕಾಕ, ಬಸಲಿಂಗಮ್ಮನ ಮನೆ ಒಳಗ ಭಿಕ್ಷಾ ನೀಡುವುದಕ್ಕೆ ಏನೂ ಇಲ್ಲ ಅಂತ ತಿಳ್ಕೊಂಡನ್ನ ಕತ್ತಾಳ. ಏನಾದ್ರೂ ನೀಡಿಸ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಮಾಡೀನಿ. ಮನೆ ಒಳಗಿದ್ದುದು ನೀಡಂತ ತಿಳ್ಕೊಂಡು ಅನ್ನಲೇ ಅಂತ ತಿಳ್ಕೊಂಡು, ಆಯ್ತು ಕಾಕ ಅಂತ ತಿಳ್ಕೊಂಡ ಬಳಿಕ ನಾಗಲಿಂಗಪ್ಪಜ್ಜಂತಾನ, ಯವ್ವ ಯಾಕೆ ಸುಳ್ಳು ಹೇಳ್ತಿದಿ, ಮನ್ಯಾಗ ಐತು ನೋಡು. ಇಲ್ಲಪ್ಪ, ನಮ್ಮ ಮನೆಯಾಗಿಲ್ಲ. ಯಾಕೆ ಸುಳ್ಳು ಹೇಳ್ತೀವ? ಮುಂಜಾನೆ ನಿನ್ನ ಗಂಡಗ ಬುತ್ತಿಯನ್ನ ಕಟ್ಟಬೇಕಾದ್ರ ಒರಳಾಗ ಹಿಂಗ ರುಬ್ಬಿರ್ತಕ್ಕಂಥ ರುಬ್ಬಗುಂಡ ಐತಲ್ಲ, ಹಸಿ ಮೆಣಸಿಕಾಯಿ ರುಬ್ಬಿಯಲ್ಲ, ಹಸಿ ಮೆಣಸಿಕಾಯಿ ರುಬ್ಬಿದ ಒಂದಿಷ್ಟು ವಡಕ ಪಿಸರ ಚಟ್ಟ ಹತ್ತೈತಿ. ಆ ರುಬ್ಬಗುಂಡಿಗೆ ಅದನ್ನ ತಗೊಂಬ ಹೋಗ, ಅದನ್ನ ತಗೊಂಡ ಬಾ ಹೋಗಂತ ತಿಳ್ಕೊಂಡ ಬಳಿಕ ಹೋಗಿ ನೋಡುತ್ತಾಳ. ಒರಳೊಳಗ ಆ ರುಬ್ಬಗುಂಡಿಗೆ ಅಲ್ಲಿಷ್ಟು ಇಲ್ಲಿಷ್ಟು ವಡಕ ಪಿಸರ ಹಸಿ ಮೆಣಸಿಕಾಯಿ ಚಟ್ಟ ಹತ್ತಿತ್ಯವ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹಸಿಮೆಣಸಿಕಾಯಿ ಚಟ್ಟ ಹತ್ತಿತ್ತು. ಹಿಂಗೆ ಹಿಡ್ಕೊಂಬರ್ತಾಳ. ಹಿಂಗೆ ಹಿಡ್ಕೊಂಬಂದಂತಾಳೆ, ಯಪ್ಪ ಇದನ್ನ ಏನು ಮಾಡ್ತಿ ತಾರವ ಇಲ್ಲಿ ಅಂತ ತಿಳ್ಕೊಂಡು ಹಿಂಗ ನಾಗಲಿಂಗಪ್ಪಜ್ಜ ಕೈ ಒಳಗೆ ಹಿಡ್ಕೊಂಡು ಅಂತಾನ ನಾಗಲಿಂಗಪ್ಪಜ್ಜ. ಅವಾಗ ಕೂಗಿದ ಗರಗದ ಮಡಿವಾಳಜ್ಜಗಂತಾನ, ಕಾಕಾ, ಬಸಲಿಂಗಮ್ಮನ ಮನೆ ಒಳಗ ಭಿಕ್ಷಾ ನೀಡುವುದಕ್ಕೆ ಏನೂ ಇಲ್ಲ ಅಂತ ತಿಳ್ಕೊಂಡಂತಾಳ. ಒಂದಿಷ್ಟು ಒಡಕ ಪಿಸರ ಹತ್ತಿರುವಂತ ಕಲ್ಲು ರುಬ್ಬಗುಂಡಿಗೆ ಒಂದಿಷ್ಟು ಚಟ್ಟ ಹತ್ತಿ ಅದನ್ನ ನಾಲಿಗೆ ಹಾಕಿ ನೆಕ್ಕಿ ಬಿಡ್ತೀನಿ, ಹೊಟ್ಟಿ ತುಂಬಿಸ್ಕೊಂಡ್ಬಿಡು ಕಾಕಾ. ಒಂದಿಷ್ಟು
ನಾಲಿಗೆ ಹಾಕಿ ನೆಕ್ಕಿ ಬಿಡುತ್ತೇನೆ, ಹೊಟ್ಟಿ ತುಂಬಿಸ್ಕೊಂಡ್ಬಿಡುವ ಕಾಕ ಅಂತ ತಿಳ್ಕೊಂಡ ಬಳಿಕ ನಾಗಲಿಂಗವಾಗಿ ಹೇಳತ್ತಾನ ಗರಗದ ಮಡಿವಾಳಜ್ಜ, ಲೇ ನಾಗಲಿಂಗ ಒಂದಿಷ್ಟು ಬಿಡಲಾರದಂಗ ನಾಲಿಗೆ ಹಾಕಿ ನೆಕ್ಕಿ ಬಿಡಲೇ ಅಂತ ತಿಳ್ಕೊಂಡಂತಾನ. ಆಯ್ತು ಕಾಕ ಅಂತ ತಿಳ್ಕೊಂಡು ನಾಗಲಿಂಗ ಪಜ್ಜ ಕಲ್ಲು ರುಬ್ಬಗೊಂಡನ ಒಡಕ ಪಿಸರ ಹತ್ತಿತ್ತಲ್ವ, ಆ ಹಸಿಮೆಣಸಿಗೆ ಚಟ್ಟನ ನಾಲಿಗೆ ಹಾಕಿ ನೆಕ್ಕ ಕತ್ತಿದ. ಬಸಲಿಂಗಮ್ಮ ಕೈ ಮುಗಿದುಕೊಂಡು ದುಃಖಿತಳಾಗಿ ಕಣ್ಣೊಳಗೆ ನೀರು ಸುರಿಸ್ತಾಳೆ. ಹೇ ಪರಮಾತ್ಮ, ಬಂದಿರುವಂತ ಒಬ್ಬ ಶಿವಯೋಗಿಗೆ ನಾನು ಹಿಂಗ ಒಡಕ ಪಿಸರ ಚಟ್ಟ ಹತ್ತಿರ್ತಕ್ಕಂಥ ರುಬ್ಬಗುಣ ನಾಲಿಗೆ ಹಾಕಿ ನೆಕ್ಕಾಕತ್ತಾನ. ನಾಗಲಿಂಗಪ್ಪಜ್ಜ ನಿನ್ನ ಎಲ್ಲಿ ಹೊಟ್ಟೆ ಉರಿತದೋ ಏನ ಅಂತ ತಿಳ್ಕೊಂಡು ಅನ್ನಕತ್ತೀನಿ ಅಜ್ಜ, ಎಲ್ಲಿ ಹೊಟ್ಟೆ ಉರಿತದ ಅಂತ ತಿಳ್ಕೊಂಡು ದುಃಖಿತಳಾಗಿ ಹಳಕತ್ತಾಳ. ನಾಲಿಗೆ ಹಾಕಿ ನೆಕ್ಕಿದ. ತಗೋರವಾ ಈ ಕುಂಡು ತಗೋ ಅಂತ ತಿಳ್ಕೊಂಡು ಹುಡಿ ಒಳಗ ಹಾಕಿದ. ಬರ್ತೀನವಾ ಹೊಟ್ಟೆ ತುಂಬಿತಿನಂದು ಅಂತ ತಿಳ್ಕೊಂಡು ಅಂದ. ಕಾಕಾ ಹೊಟ್ಟೆ ತುಂಬಿತಿಲ್ಲ ಅಂತ ತಿಳ್ಕೊಂಡು ಅಂದ. ತುಂಬಿತಿ ಬಾರ್ಲೇ ನಾಗಲಿಂಗ ಅಂತ ತಿಳ್ಕೊಂಡು ಗರಗದ ಮಡಿವಾಳಜ್ಜ ಅಲ್ಲೇ ಕೂಗಿದ. ಬಂದ ಹಿಂಗ ಬಂದ ಬಳಿಕ ರುಬ್ಬಗುಂಡನ್ನ ಮೂಲಿ ಒಳಗಿಟ್ಟು ಹೆಣ್ಮಗಳು ಅಳಕತ್ತಾಳ. ಏ ಪರಮಾತ್ಮನೇ, ಒಬ್ಬ ಶಿವಯೋಗಿ ಬಂದಿರುವ ಸಮಯದೊಳಗೆ ನನಗೊಂದು ರೊಟ್ಟಿಯನ್ನು ನೀಡುವಂತ ಶಕ್ತಿಯನ್ನು ಕೊಡಲಿಲ್ಲಲ್ಲೋ ಪರಮಾತ್ಮ, ನೀ ಅಂತ ಕಟುಕೋ ಅಂತ ತಿಳ್ಕೊಂಡು ದುಃಖಿತಳಾಗಿ ಅಳಕತ್ತಾಳ. ಬಸಲಿಂಗಯ್ಯ ಗಂಡ ಹೊಲಕ್ಕೆ ಹೋಗಿದ್ದ, ಬರ್ತಾನೆ ಮೂಲಿ ಒಳಗೆ ಮುತ್ಕೊಂಡು ಹೊಳುವ ಧ್ವನಿಯನ್ನ ಕೇಳುತ್ತಾನೆ. ಯಾಕೆ ಅಳ್ತಾ ಇದೀಯ, ಏನಾಯ್ತು ನಿನಗ ಅಂತ ತಿಳ್ಕೊಂಡಂತಾನ. ಇಲ್ಲ, ಯಾರಾದ್ರೂ ಏನಾರಂದ್ರನು ಇಲ್ಲ. ಮತ್ತೆ ಯಾಕೆ ಅಳ್ತಾ ಇದೀಯಾ? ಇವತ್ತು ಮಧ್ಯಾಹ್ನದ ಸಮಯ ಒಬ್ಬ ಶಿವಯೋಗಿ ಬಂದಿದ್ದ, ಭಿಕ್ಷೆ ನೀಡಕ್ ನಮ್ಮ ಮನೆಯಾಗ ಏನೇ ಇಲ್ಲ. ಮತ್ತೆ ಏನು ನೀಡಿದಿ? ಏನ್ ನೀನು ಬೇಕು ನನ್ನ ಮನೆಯೊಳಗೆ? ಏನೇನು ಇರ್ಲಿಲ್ಲ. ಅದೇ ನಾಗಲಿಂಗಪ್ಪಜ್ಜ ಏನಂತ ಕೇಳಿದ, ನಿನ್ನ ಮನೆ ಒಳಗ ಕಲ್ಲು ರುಬ್ಬಗುಂಡೈತಲ್ಲ ತಾರವ, ಅದನ್ನ ನಾಲಿಗೆ ಹಾಕಿ ನೆಕ್ಕಿ ಬಿಡ್ತೀನಿ ಅಂತ ತಿಳ್ಕೊಂಡ. ಅದನ್ನ ನಾಲಿಗೆ ಹಾಕಿ ನೆಕ್ಕಿ ಹೋದ, ಹೊಟ್ಟೆ ಉರಿತದ ಅಂತ ತಿಳ್ಕೊಂಡು ಅದಕ್ಕೆ ಅಳಕತ್ತೀನಿ ಅಂತ ತಿಳ್ಕೊಡಂತ. ಎಲ್ಲದ ಕಲ್ಲು ರುಬ್ಬುಗೊಂಡು ಅಂತ ತಿಳ್ಕೊಂಡು ಬಸಲಿಂಗಯ್ಯ ಕೇಳತ್ತಾನ. ಅಲ್ಲಿ ಮೂಲಿ ಒಳಗೆ ಇಟ್ಟು ಬಂದೀನಿ ಅಂತ ತಿಳ್ಕೊಂಡಂತಾನ. ಬಸಲಿಂಗಯ್ಯ ಹೋಗಿ ನೋಡ್ತಾನ, ನಾಗಲಿಂಗಪ್ಪಜ್ಜ ನಾಲಿಗೆ ಹಾಕಿ ನೆಕ್ಕಿರುವಂತ ಕಲ್ಲು ರುಬ್ಬುಗೊಂಡು ಹೋಗಿ ಬಂಗಾರದ ರುಬ್ಬುಗುಂಡಾಗಿತ್ತು. ಶರಣರ ಬಂಗಾರದ ರುಬ್ಬುಗುಂಡಾಗಿತ್ತು. ಭಗವಂತ ಕೊಡ ಕತ್ತಿದ್ರೆ ನಾವು ಒಲ್ಲೆಂದ್ರೆ ಕೇಳಂಗಿಲ್ಲ ಅಂತ ಬೆಳಕಂಡಿ ಒಳಗ ಸುರುತ್ತಾನ. ಕಿತ್ಕೊಳಕತ್ತೇನ ಮೈಯನ ಚರ್ಮ ಸುಲ್ದು ಕಿತ್ಕೊಂತಾನ. ಅವನಿಗೆ ಗೊತ್ತೈತೆ ಕೊಡುವುದು ಗೊರತು, ಕಿತ್ತುಕೊಳ್ಳುವುದು ಗೊರತು ಅಂತ. ಮುಂದ ಶ್ರೀಮಂತಿಕೆಯನ್ನ ಅನುಭವಿಸ್ತಾ ಇದ್ದಾಳೆ ಬಸಲಿಂಗಮ್ಮ. ಮನೆ ಮೇಲೆ ಮಹಡಿಯನ್ನ ಕಟ್ಟಿಸ್ತಾಳೆ, ಶ್ರೀಮಂತಿಕೆಯನ್ನು ಅನುಭವಿಸ್ತಾಳ. ಆದ್ರ ಮನೆ ಮುಂದೆ ಯಾರಾದ್ರೂ ಭಿಕ್ಷುಕರು ಬಂದ್ರ ಒಂದು ತುತ್ತು ಪ್ರಸಾದ ನೀಡಲಿಲ್ಲ. ಶರಣರ ಒಂದು ತುತ್ತು ಪ್ರಸಾದವನ್ನ ನೀಡಿಲ್ಲ. ಯಾರೋ ಭಿಕ್ಷುಕರು ಬಂದಾರ ಅಂದ್ರೆ ನೀಡಲಿಲ್ಲ. ಮರಳಿ 10 ವರ್ಷಗಳ ಆದ ಬಳಿಕ ಅದೇ ಊರಿಗೆ ಅದಾ ನಾಗಲಿಂಗಪ್ಪಜ್ಜ ಗರಗದ ಮಡಿವಾಳಜ್ಜ ಅಲ್ಲಿಗೆ ಬಂದ್ರಂತ. ಯವ್ವ, ನಾವು ಶ್ರೀಮಂತಿಕೆ ಹಮ್ಮಿನೊಳಗ ಬಂಗಾರದ ಹಮ್ಮಿನೊಳಗ ಮೆರೆಯಕತ್ತಾಳ ಬಸಲಿಂಗಮ್ಮ. ಅದಾ ಊರಿಗೆ ಬಂದ್ರಂತ. ಮತ್ತ ನಾಗಲಿಂಗಪ್ಪಜ್ಜ ಏನಂತ ತಿಳ್ಕೊಂಡ್ರೆ ಸೀದಾ ಎಲ್ಲಿಗೆ ಹೋಗಲಿಲ್ಲಂತ. ಸೀದಾ 10 ವರ್ಷದಿಂದ ಏನು ಬಂದಿದ್ನಲ್ಲ ಅದಾ ಮನೆಗೆ ಮುಂದೆ ಹೋಗಿ ನಿಂತುಕೊಂಡ. ನೋಡತನ ಗುಡಿಸಲು ಇರುವಂತ ಜಾಗದೊಳಗೆ ಏನಿತ್ತು, ಅರಮನೆ ಅಂತ ಮನೆ ಕಟ್ಟಿಸ್ಯಾಳ. ಹೋಗಿ ನಿಂತ್ಕೊಂಡು ನೋಡಿದ, ಆನಂದ ಆಗಿತ್ತು. ನಾಗಲಿಂಗಪ್ಪಜ್ಜ ಅಂತ ನಮ್ಮವ್ವ ನಾ ಭಿಕ್ಷೆ ಬೇಡಿದ್ರೆ ಹೋಳಿಗೆ ತುಪ್ಪ ನನ್ನ ನೀಡುತ್ತಾಳ ಅಂತ. ನಮ್ಮವ್ವ ನನಗ ಭಿಕ್ಷೆ ಬೇಡಿದ್ರೆ ಹೋಳಿಗೆ ತುಪ್ಪ ನಾನು ನೀಡುತ್ತಾಳ ಅಂತ ತಿಳ್ಕೊಂಡು ಹಿಂಗ ನೋಡಿದ. ಅರಮನೆಯನ್ನು ನೋಡಿದ ಬಳಿಕ ಬಹಳ ಆನಂದವಾಗಿ ಅಂತಾನೆ, ಭವತಿ ಭಿಕ್ಷಾಂದೇಹಿ ಅಂದ. ಹಿಂಗ ಅನ್ನುವುದಷ್ಟೇ ತಡ ಆ ಕ್ಷಣವೇ ತೂಗೋ ಮನ್ಸಿನ ಮೇಲೆ ಕುಳಿತುಕೊಂಡಿರುವಂತ ಆ ತಾಯಿ ಬಸಲಿಂಗಮ್ಮ ಅಂತಾಳ, ಈ ಧ್ವನಿ ಎಂದೋ ಕೇಳಿದಂಗೈತಲ್ಲ ಅಂತಾಳೆ. ಅವ್ವ ಎಂದೋ ಕೇಳಿನಲ್ಲ ಅಂತ ತಿಳ್ಕೊಂಡು ತಗೋ ಮನ್ಸಿನ ಮಿಂದ ಹಿಂಗೆ ಕಿಟಕಿ ಮುಖಾಂತರ ನೋಡಿದ್ಲಂತ. ನೋಡಿದ ಬಳಿಕ ಆ ಕ್ಷಣವೇ ಓಹೋ ನಾಗಲಿಂಗಪ್ಪಜ್ಜ ಆಯ್ಕೆಂತ. ನಾಗಲಿಂಗಪ್ಪಜ್ಜ ಬಂದಾನ. ಅವತ್ತು ಸ್ವಲ್ಪ ಹೊಡಕ ಪಿಸರ ಚಟ್ಟ ತಿಂದೋಗಿದ್ದಿ, ಇವತ್ತೊಂದು 2 kg ರುಬ್ದು ತಡಿ ಅಂದ್ಲಂತ ಆಯ್ಕೆ. ಯವ್ವ, ಇದು ನಾಗಲಿಂಗಪ್ಪಜ್ಜ ಕೊಟ್ಟಿರುವಂತ ಶ್ರೀಮಂತಿಕೆ ಐತೆ. ಅವನನ್ನು ಒಳಗಡೆ ಕರೆದು ಸ್ನಾನ ಪೂಜಾದಿಗಳನ್ನು ಮಾಡಿಸಿ ಅವನಿಗೆ ಮೃಷ್ಟಾನ್ನ ಭೋಜನವನ್ನು ಉಣಿಸಬೇಕೆಂಬ ಬಯಕೆ ಬರಲಿಲ್ಲ ಅವಳಿಗೆ. ಮತ್ತ ಅವಳಂತಾಳ ಇನ್ನು 2 kg ಹಸಿಮೆಣಸಿಕಾಯಿ ರುಬ್ಬಿ ಕೊಡಬೇಕಂತಾಳ. ನೋಡಿ ಹೆಂಗಿದೆ ರುಬ್ಬಕತ್ತಿಲ್ಲು. ನಾಗಲಿಂಗಪ್ಪಜ್ಜ ಹೊರಗೆ ನಿಂತಾನ. ನಾಗಲಿಂಗಪ್ಪಜ್ಜ ಅಂತಾನ, ನಮ್ಮವ್ವ ಹೋಳಿಗೆ ತುಪ್ಪನ ಮಾಡಕತ್ತಾಳ ಅಂತ. ಅವಾಗನ್ನ ಕತ್ತದ, ಕಾಕಾ
ಬಸಲಿಂಗಮ್ಮ ಹೋಳಿಗೆ ತುಪ್ಪನ ಮಾಡಾಕತ್ತಾಳೋ ಅಂತ ತಿಳ್ಕೊಂಡನಕತ್ತಿದ. ಸ್ವಲ್ಪ ಹೊತ್ತ ಆದ ಬಳಿಕ 2 ಕೆಜಿ ಹಸಿಮೆಣಸಿಗೆ ರುಬ್ಬಿಕೊಂಡು ಒಂದು ಪುಟ್ಟಿ ಒಳಗೆ ಇಟ್ಕೊಂಡು ರುಬ್ಕೊಂಡು ಇಟ್ಕೊಂಡು ಅದರ ಮ್ಯಾಲ ವಸ್ತ್ರ ಒದಿಸ್ಕೊಂಡು ಹಿಂಗೆ ಬರಾಕತ್ತಿದ್ಲು. ಖುಷಿ ಆಗಿತ್ತು ನಾಗಲಿಂಗಪ್ಪ ಅಜ್ಜಗ. ತಾರವಾ ಅಂತ ತಿಳ್ಕೊಂಡು ಹಿಂಗೆ ತೆಗೆದುಕೊಂಡು ನೋಡುತ್ತಾನೆ. ನೋಡಿದ ಬಳಿಕ 2 ಕೆಜಿ ಹಸಿಮೆಣಸಿಕಾಯಿ ಇತ್ತು. ಅವಾಗಂತಾನೆ, ಕಾಕಾ ಹವ್ವ ಹೋಳಿಗೆ ತುಪ್ಪ ತಂದಾಳ ಅಂತ ತಿಳ್ಕೊಂಡು ಅನ್ಕೊಂಡಿದ್ದೆ. ಹವ್ವ ಹೋಳಿಗೆ ತುಪ್ಪ ತಂದಿಲ್ಲ, ಹಸಿಮೆಣಸಿಕಾಯಿ ರುಬ್ಕೊಂಬಂದಾಳ, ಇದನ್ನು ತಿನ್ಲೋ ಬ್ಯಾಡೋ ಹೇಳಕಕ್ಕ ಅಂದ. ಅವಾಗ ಗರಗದ ಮಡಿವಾಳ ಜನ್ನಂತ, ಲೇ ನಾಗಲಿಂಗ, ಎಷ್ಟು ಕಷ್ಟವಾದರೂ ಚಿಂತೆ ಇಲ್ಲ, ಅದನ್ನ ತಿಂದ ಬಾರ್ಲೆ ಹಗ ಬರಬೇಡ ಅಂತ ತಿಳ್ಕೊಂಡಂದ್ರಂತ. ಅದನ್ನ ತಿಂದ ಬಾ ಹಗ ಬರಬೇಡ ಅಂತ ತಿಳ್ಕೊಂಡ ಬಳಿಕ ಹಿಂಗ ತಗೊಂಡು ಹಿಂಗ ತಿಂತಿದ್ದ. ತಿನ್ಬೇಕಾದ್ರೆ ಹೊಟ್ಟೆ ಉರಿತಿತ್ತು, ಕಣ್ಣು ಉರಿತಿತ್ತು, ಕಣ್ಣೊಳಗೆ ನೀರು ಬರ್ತಿತ್ತು. ಅವಾಗಂತಿದ್ದ ನಾಗಲಿಂಗಪ್ಪ, ಕಾಕ ನನ್ನ ಹೊಟ್ಟೆ ಉರಿಯಾಕತ್ತದೋ ಕಾಕ ಅಂತ ತಿಳ್ಕೊಂಡು ಹಿಂಗ ಅನ್ನಕತ್ತಿದ್ದ. ಅವಾಗಂತನ ಗರಗದ ಮಡಿವಾಳ ಅಲ್ಲೇ ಹೇಳಕತ್ತಿದಂತ, ಲೇ ನಾಗಲಿಂಗ, ಬಸಲಿಂಗಮ್ಮ ನಿನ್ನ ಹೊಟ್ಟೆ ಯಾವಾಗ ಉರಿಸ್ಯಾಳ ಅಂತ ತಿಳ್ಕೊಂಡ ಬಳಿಕ ಬೆಳಕ ಅರಿಯುವುದೊಳಗಾಗಿ ಅವಳ ಶ್ರೀಮಂತಿಕೆ ಹುರಿದು ಹೋಗಲಿ ಅಂತ ತಿಳ್ಕೊಂಡು ಶಾಪವನ್ನು ಹಾಕಿದ. ಹೊಟ್ಟೆ ಉರಿತಿತ್ತು, ಉರಿತದಂತ ತಿಳ್ಕೊಂಡು ಬಂದ. ಗರಗದ ಮಡಿವಾಳ ಅಜ್ಜಿಗೆ ಹೇಳಕತ್ತಿದ, ಹೋಗೋ ನಡಿ ಅಂತ ತಿಳ್ಕೊಂಡು ಹೊರಟ್ರು. ಬಸಲಿಂಗಮ್ಮ ಅಂತಾಳ, ನಾನು ಹಿಂಗ ಅಂತ ತಿಳ್ಕೊಂಡಂತಿದ್ಲು, ಏನೋ ಗೊತ್ತಿಲ್ಲ, ಅರಮನೆ ಅಂತ ಮನೆಯನ್ನ ಕಟ್ಟಿಸಿದ್ಲಲ್ಲ, ಕಟ್ಟಿಸಿರುವಂತ ಮನೆ 12 ಮಧ್ಯಾಹ್ನ ರಾತ್ರಿ 12 ಗಂಟೆ ಆದ ಬಳಿಕ ಮಧ್ಯರಾತ್ರಿ 1 ಗಂಟೆಯ ಸಮಯ ಅದು ಗರಗದ ಮಡಿವಾಳಜ್ಜನ ಶಾಪ, ನಾಗಲಿಂಗ ಶಿವಗಿಗಳ ಹೊಟ್ಟೆ ಉರಿದಿರುವಂತ ಶಾಪ ಬಿದ್ದಿತ್ತು. ಏನಾಯ್ತು ಏನೋ ಗೊತ್ತಿಲ್ಲ, ಆ ಅರಮನೆ ಅಂತ ಅರಮನೆಗೆ ಧಕ್ ಅಂತ ತಿಳ್ಕೊಂಡು ಬೆಂಕಿ ಬಿದ್ದಿತ್ತು. ಬೆಂಕಿ ಬಿದ್ದಿತ್ತು. ಬೆಳಕರಿಯೋದ್ರೊಳಗಾಗಿ ಇವ ಬಸಲಿಂಗಮ್ಮ ಎಲ್ಲಿದ್ಲು ಅಲ್ಲಿಗೆ ಇದ್ಲು. ಕಾನಕ ಅನ್ನೋ ಉತ್ತತ್ತಿ ಎಲ್ಲಿಗೆ ಬಂತೋ ಸಂಗಯ್ಯ, ಇಲ್ಲಿಗೆ ಬಂತೋ ಸಂಗಯ್ಯ. ಯವ್ವ ಎಲ್ಲಿಗೆ ಬಂದ್ಲು ಅಲ್ಲಿಗೆ ಬಂದಿದ್ಲು. ಅದಕ್ಕೆ ಭಗವಂತ ಕೊಡಬೇಕಾದ್ರೆ ಕೊಡ್ತಾನ, ಕೊಟ್ಟಾಗ ನಾವು ಅದನ್ನು ಉಳಿಸ್ಕೋಬೇಕಂತ ತಿಳ್ಕೊಂಡ್ರೆ ಇಷ್ಟು ದಾನ ಧರ್ಮ ಮಾಡಬೇಕು. ಶರಣರ ನಮಗೆ ಕೊಡಬೇಕಾದ ಬೆಳಕಂಡೆ ನಾವು ಹೊಲ್ಲಿಂದ್ರೆ ಕೇಳಂಗಿಲ್ಲ ಅಂತ ಬೆಳಕಂಡೆಗೆ ಸುರುತ್ತಾನ. ತೆಗೆದುಕೊಳ್ಳಬೇಕಾದ್ರೆ ಅವನಿಗೆ ಗೊತ್ತೈತಿ, ಚರ್ಮ ಸುಲ್ಲು ತಗೊಂತಾನ. ಇಂಥ ಸಮಯದಾಗ ತಾತ್ಸರ ಮನೋಭಾವನೆ ಮಾಡಬಾರ್ದಂತ. ದಾನ ಕೊಡಬೇಕಾದ್ರೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತಿಳ್ಕೊಂಡು ಅನ್ನಬಾರ್ದಂತ. ಒಬ್ಬ ಪಟ್ಟಿ ಕೇಳಕ್ಕೆ ಹೋದ್ರಂತ, ಅವಾಗ ಅನ್ನಂತ ಏನಂತ ಕೆಟ್ಟ ಜಿಪ್ಪುಣಿದ್ದ, 400 ರೂಪಾಯಿ ಬರೆಸಿದಂತವ. ಕೊಡ್ರಿ ಅಂತ ತಿಳ್ಕೊಂಡ್ರೆ ಅವ ಅನ್ನಂತ ನಾಳೆ ಕೊಡ್ತೀನಿ ಅನ್ನಂತ. ಮತ್ತು ಮಾರನೇ ದಿವಸ ಹೋದ್ರಂತ ಪಟ್ಟಿ ಕೇಳಾಕ, ಮತ್ತು 400 ರೂಪಾಯಿ ಬರೆಸಿರಿ ಕೊಡ್ರಿ ಅಂತ ತಿಳ್ಕೊಂಡು ಅಂದಾಗ ಅವ್ರು ಅಂದ್ರಂತ, ಅವ ನನ್ನ ಸಾವುಕಾರ ನಾನು 400 ರೂಪಾಯಿ ಬರೆಸಿಲ್ಲ, ಮತ್ತೆ ಎಷ್ಟು ಬರೆಸಿರಿ? ನಾನು 100 ರೂಪಾಯಿ ಬರೆಸೀನಿ ಅನ್ನಂತವ. ಹೋಗ್ಲಿ ಕಮಿಟಿ ಅವ್ರು ಅಂದ್ರಂತ, ಕೊಡೋದು ಕೊಡ್ತಾನೆ, ಒಟ್ಟು 100 ರೂಪಾಯಿ ಇಸ್ಕೊಂಬರ್ಬೇಕು ಇವ್ ನಾವು ಗುಟ ಅಂತ ತಿಳ್ಕೊಂಡು 100 ರೂಪಾಯಿ ಕೊಡು. ಕೊಡಂಗಿಲ್ಲ ಅಂದವ. ಮತ್ತು ಯಾವಾಗ ಕೊಡ್ತೀನಿ? ನಾಳೆ ಕೊಡ್ತೀನಿ ಅಂದವ. ಮತ್ತು ನಾಳೆಗೆ ಹೋದರು, ನಾನು ಅಲ್ಲೇ ಬಂದು ಕೊಡವಂದಂತ. ಅಲ್ಲೇ ಬಂದು ಕೊಡೋ ಒಂದು ಗಂಟೆ ಆಯ್ತು ಬಿಡಂತ ತಿಳ್ಕೊಂಡು ಪುರಾಣ ಕೇಳಿದ ಬಳಿಕ ಬಂದಾನ, ಕುತ್ತಾನ, ಪುರಾಣ ಕೇಳಿದ ಬಳಿಕ ಮಂಗಳಾರತಿ ಆಯ್ತು. ಮಂಗಳಾರತಿ ಆದ ಬಳಿಕ ಶರಣರ ಏನು ಮಾಡಿದ, ಮಂಗಳಾರತಿ ತಟ್ಟಿ ಒಳಗೆ 1 ರೂಪಾಯಿ ಹಾಕಿ 10 ರೂಪಾಯಿ ತೊಗೊಂಡು ಮನೆಗೆ ಹೋದಂತ ನೋಡ್ರಿ. ಇಂಥವ್ರ ಜೀವನದಾಗ ಉದ್ಧಾರಕ್ಕಾರ. ಇಂಥವ್ರು ಇಂಥ ಕತೆ ಕೇಳಿದ್ರೆ ಪರಿಣಾಮ ಆಕೈತಿ ಅಂದ್ರೆ, ಇಂಥವು ಕತೆ ಕೇಳಿದ್ರೆ ಪರಿಣಾಮ ಆಕೈತಿ? ಅವ್ರಿಗೆ ಆಗಂಗಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಶರಣರ ದಾನ ಧರ್ಮ ಮಾಡ್ಬೇಕಾದ್ರೆ ಒಂದು ಅವಕಾಶ ಸಿಕ್ಕೈತಿ, ಮಾಡಿ ನಿಮ್ಮ ಪುಣ್ಯಕ್ಕೆ ಬರ್ತೈತೆ. ಪುಣ್ಯಕ್ಕೆ ಕಟ್ಕೊಂಡು ನಿಮ್ಮನ್ನೆಲ್ಲರೂ ಕೂಡ ನಿನ್ನ ಬಂಧು ಬಳಗ ಎಲ್ಲರೂ ಕೂಡ ಎಲ್ಲರೂ ಏನಪ್ಪ ಚೆನ್ನಾಗಿರ್ಬೇಕಂತ ತಿಳ್ಕೊಂಡ್ರೆ ಇಂಥ ಸಮಯವನ್ನು ವ್ಯರ್ಥ ಮಾಡ್ಕೊ